ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಈ ಸೀರೀಸಲ್ಲಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಕ್ವಶನ್, ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ವೀಡಿಯೋನಲ್ಲಿ 50 ಕ್ವಶನ್ ಸಾಲ್ವ್ ಮಾಡಿದ್ವಿ. ಸೊ ಇವಾಗ 51 ಕ್ವಶನಿಂದ ಕಂಟಿನ್ಯೂ ಮಾಡ್ಕೊಂತ ಹೋಗೋಣ. ಸೊ 51 ಕ್ವಶನ್ ಬಂದುಬಿಟ್ಟು, ಇಫ್ ಟೂ ಬಾಡೀಸ್ ಆಫ್ ಡಿಫ್ರೆಂಟ್ ಮಾಸಸ್ ಇನಿಷಿಯಲಿ ಅಟ್ ರೆಸ್ಟ್ ಆರ್ ಆ್ಯಕ್ಟೆಡ್ ಅಪಾನ್ ಬೈ ದ ಸೇಮ್ ಫೋರ್ಸ್ ಫಾರ್ ದ ಸೇಮ್ ಟೈಮ್, ದೆನ್ ದ ಬೋತ್ ಬಾಡೀಸ್ ಅಕ್ವೈರ್ ದ ಸೇಮ್ ಅಂತಂದರೆ ಇವಾಗ ಆಪ್ಷನ್ ಬಂದುಬಿಟ್ಟು ಬಿ. ಸೊ ಮೊಮೆಂಟಮ್ ಸೇಮ್ ಇರುತ್ತೆ ಎರಡು ಬಾಡೀಸು ರೆಸ್ಟಲ್ಲಿದ್ದಾಗ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ದೀಸ್ ರಿವರ್ಸ್ ಆಫ್ ಐಸ್ ಆರ್ ಆಲ್ವೇಸ್ ಸ್ಲೋಲಿ ಆನ್ ದ ಮೂವ್, ವಾಟ್ ಈಸ್ ದೇರ್ ನೇಮ್? ಅಂದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಗ್ಲೇಷಿಯರ್ಸ್, ಯಾಕಂದರೆ ಗ್ಲೇಷಿಯರ್ಸ್ನೇ ನಾವು ರಿವರ್ಸ್ ಆಫ್ ಐಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ 53rd ಕ್ವಶನ್ ನೋಡೋದಾದರೆ, ವಾಟ್ ಈಸ್ ದ ಟೆಂಪ್ರೇಚರ್ ಆಫ್ ದ ಸನ್ ಎಸ್ಟಿಮೇಟೆಡ್ ಅಪ್ರಾಕ್ಸಿಮೇಟ್ಲಿ? ಸೊ ಇದು ಸನ್ ಟೆಂಪ್ರೇಚರ್ ಕೇಳಿದರೆ ಬುಕ್ಸಲ್ಲಿ ನೋಡಿದರೆ 10,000 ಫ್ಯಾರನ್ಹೀಟ್ಸ್ ಇದೆ, ಬಟ್ ಆಪ್ಷನಲ್ಲಿ ಅದಿಲ್ಲ. ಸೊ ಇದನ್ನು ಹಂಗೆ ಗ್ಯಾಪ್ ಬಿಟ್ರೆ ಈ ಕ್ವಶನ್ನ. ಸೊ ನೆಕ್ಸ್ಟ್ 54th ಕ್ವಶನ್ ನೋಡೋದಾದರೆ, ವಾಟ್ ಡೂ ಕಾಂಟ್ರಾಸ್ ಆನ್ ಮ್ಯಾಪ್ ಇಂಡಿಕೇಟ್ಸ್? ಸೊ 55th ಕ್ವಶನ್ ನೋಡೋದಾದರೆ, ಇವಾಗ 55th ಕ್ವಶನ್ ಬಂದುಬಿಟ್ಟು, ವಾಟ್ ಡಸ್ ದ ಸ್ಕೇಲ್ 1:10 lakh ರೆಪ್ರೆಸೆಂಟ್ ಇನ್ ಲೀನಿಯರ್ ಮೆಷರ್ ಅಂತಂದರೆ, ಸೊ ಇದಕ್ಕೆ ಆನ್ಸರು ಆಪ್ಷನ್ ಎ, 1 centimeter = 10 kilometer. ಸೊ ನೆಕ್ಸ್ಟ್ 56th ಬಂದುಬಿಟ್ಟು, ವಿಚ್ ಈಸ್ ದ ಮೋಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಕಾಂಟಿನೆಂಟ್ ಅಂದರೆ ಇದು ಏಷ್ಯಾ. ಸೊ ಏಷ್ಯಾ ಈಸ್ ದ ಮೋಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಕಾಂಟಿನೆಂಟ್. ನೆಕ್ಸ್ಟ್ 57th ಕ್ವಶನ್, ದ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ಕೆ ಫಾರ್ ವಿಚ್ ದ ಈಕ್ವೇಷನ್ x² + kx + 9 = 0 ಹ್ಯಾಸ್ ರಿಯಲ್ ರೂಟ್ಸ್ ಈಸ್? ಸೊ ಈ ಕ್ವಶನ್ನ ಸಾಲ್ವ್ ಮಾಡೋದಾದರೆ, ಸೊ 57th ಕ್ವಶನ್ ಆನ್ಸರ್ ನೋಡೋದಾದರೆ ಅಲ್ಲಿ x² + kx + 9 = 0 ಅಂತ ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕೆ ನಾವು ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಆಗೋಣ. ಸೊ ಡಿಸ್ಕ್ರಿಮಿನೆಂಟ್ d = b² - 4ac. ಸೊ b² ಅಪ್ಪ ಅಂತಂದರೆ k². ಸೊ k² - 4 ಇಂಟು ಎ ಅಂದರೆ ಇಲ್ಲಿ ಏನಿಲ್ಲ ಅಂತಂದರೆ 1 ಇರುತ್ತೆ. ಸೊ 1 ತಗೋಣ. ಸಿ ಬಂದುಬಿಟ್ಟು 9 ಕೊಟ್ಟಿದ್ದಾರೆ. ಸೊ k² - 4 1s 4, 4 9s 36. ಸೊ ಇಲ್ಲಿ ಅವರು ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಹ್ಯಾಸ್ ರಿಯಲ್ ರೂಟ್ಸ್ ಅಂತ. ಸೊ ರಿಯಲ್ ರೂಟ್ಸಿಗೆ ಡಿಸ್ಕ್ರಿಮಿನೆಂಟ್ ಬಂದುಬಿಟ್ಟು 0. ಸೊ ನಾವಿಲ್ಲಿ 0 ತಗೊಂಡಾಗ ಇಲ್ಲಿ k² - 36 ಆಗುತ್ತೆ. ಸೊ ಈ ಕೆ ಈ ಕಡೆ ಬಂದಾಗ k² = 36 ಆಗುತ್ತೆ. ಸೊ ಕೆ ವ್ಯಾಲ್ಯೂ ಬಂದುಬಿಟ್ಟು √36 ಆಗುತ್ತೆ. ಸೊ √36 ಬಂದುಬಿಟ್ಟು k = 6. ಸೊ 6 ಇದಕ್ಕೆ ಆನ್ಸರು, ಆಪ್ಷನ್ ಎ ಇದಕ್ಕೆ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ 58th ಕ್ವಶನ್ ನೋಡೋದಾದರೆ, ವೆನ್ ಈಸ್ ದ ಸಮ್ಮರ್ ಸೋಲ್ಸ್ಟೈಸ್? ಸೊ ಸಮ್ಮರ್ ಸೋಲ್ಸ್ಟೈಸ್ ಬಂದುಬಿಟ್ಟು ಎವ್ರಿ ಇಯರ್ ಅಲ್ಲ, ಇದು ಬಂದುಬಿಟ್ಟು 21 ಜೂನಿಗಿರುತ್ತೆ. ನೆಕ್ಸ್ಟ್ 59th ಕ್ವಶನ್ ನೋಡೋದಾದರೆ, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋ ಡಯಾಗ್ರಾಮಿಗೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಬಂದುಬಿಟ್ಟು ಬೇಸ್ ಇಂಟು ಹೈಟ್. ಸೊ ಬೇಸ್ ಇಂಟು ಹೈಟ್ ಅಂತಂದರೆ ಇಲ್ಲಿ ಬೇಸ್ ಬಂದುಬಿಟ್ಟು 48 centimeter ಕೊಟ್ಟಿದ್ದಾರೆ. ಸೊ 48 ಇಂಟು ಹೈಟ್ ಅಂದರೆ ನಾವು ಇದು ತಗೊಬೇಕು, ಇದನ್ನು ತಗೊಳಕ್ಕೆ ಬರೋಕ್ಕಿಲ್ಲ. ಸೊ ಇದು ಬಂದುಬಿಟ್ಟು ಇದು ಹೈಟ್ ಆಗುತ್ತೆ. ಸೊ ಇದು ಬಂದುಬಿಟ್ಟು 12. ಸೊ 12 8s 96 ಆ್ಯಂಡ್ 12 4s 48, 48 + 5 9 ಬಂದುಬಿಟ್ಟು 57. ಸೊ 576 centimeter ಸ್ಕ್ವೇರ್ ಇದಕ್ಕೆ ಆನ್ಸರ್. ಸೊ ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆನ್ಸರ್. ಹಿಂಗೆ ಲಾಸ್ಟ್ 60th ಕ್ವಶನ್ ನೋಡೋಣ. 60th ಕ್ವಶನ್ ಬಂದುಬಿಟ್ಟು, 1 kg ಫೋರ್ಸ್ ಈಸ್ ಈಕ್ವಲ್ ಟು ಅಂದರೆ, ಸೊ ಫೋರ್ಸ್ 1 kg ಈಸ್ ಅದರ ಈಕ್ವಲ್ ಬಂದುಬಿಟ್ಟು 9.8 ನ್ಯೂಟನ್ ಆಗುತ್ತೆ. ಸೊ ನೆಕ್ಸ್ಟು 61th ಕ್ವಶನ್. ಸೊ 61 ಕ್ವಶನ್ ಬಂದುಬಿಟ್ಟು, ಇಂಟೆನ್ಸಿಟಿ ಆಫ್ ಸೌಂಡ್ ಅಟ್ ಎ ಪಾಯಿಂಟ್ ಈಸ್ ಡ್ಯಾಶ್ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ದ ಸೋರ್ಸ್. ಸೊ ಸೋರ್ಸಿಂದ ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್. ಸೊ ಆನ್ಸರ್ ಡಿ ಇದಕ್ಕಾಗುತ್ತೆ. ನೆಕ್ಸ್ಟು 62nd ಕ್ವಶನ್ ಬಂದುಬಿಟ್ಟು, ವಿಚ್ ಆಫ್ ದ ಫಾಲೋವಿಂಗ್ ಡ್ರೈನೇಜ್ ಸಿಸ್ಟಮ್ಸ್ ಫಾಲ್ ಇನ್ ಟು ಬೇ ಆಫ್ ಬೆಂಗಾಲ್? ಸೊ ಯಾವ ರಿವರ್ಸ್ಗಳು ಬೇ ಆಫ್ ಬೆಂಗಾಲಿಗೆ ಜಾಯಿನ್ ಆಗ್ತವೆ ಅಂತ ಕೇಳಿದರೆ, ಸೊ ಇಲ್ಲಿ ಬಂದುಬಿಟ್ಟು ಗಂಗಾ, ಬ್ರಹ್ಮಪುತ್ರ, ಗೋದಾವರಿ, ಅದೇ ರೀತಿ ಮಹಾನದಿ, ಕೃಷ್ಣ, ಕಾವೇರಿ. ಸೊ ಈ 6 ನದಿಗಳು ಬಂದು ಬೇ ಆಫ್ ಬೆಂಗಾಲಿಗೆ ಜಾಯಿನ್ ಆಗ್ತವೆ. ಸೊ ಆಪ್ಷನ್ ಬಂದುಬಿಟ್ಟು ಈ ಕ್ವಶನಿಗೆ ಆಪ್ಷನ್ ಡಿ, ಬೋತ್ ಎ ಆ್ಯಂಡ್ ಬಿ. ಸೊ ನೆಕ್ಸ್ಟು 62nd ಕ್ವಶನ್ ಬಂದುಬಿಟ್ಟು, ರೈಲ್ವೆ ಟ್ರ್ಯಾಕ್ಸ್ ಆರ್ ಬ್ಯಾಂಕ್ಡ್ ಆನ್ ಕರ್ವ್ಸ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದಕ್ಕೆ.
ಸೊ necessary for centripetal force may be obtained from the horizontal component of the weight of the train. ಸೊ ನೆಕ್ಸ್ಟ್ 64th ಕ್ವಶನ್ ನೋಡೋದಾದರೆ ದ ಯಾರ್ಲಂಗ್ ಝ್ಯಾಂಗ್ಬೋ ರಿವರ್ ಇನ್ ಇಂಡಿಯಾ ಈಸ್ ನೌನ್ ಆ್ಯಸ್ ಅಂತಂದರೆ ಬ್ರಹ್ಮಪುತ್ರ. ಸೊ ಸಿ ಆಪ್ಷನ್ ಇದಕ್ಕೆ ಆನ್ಸರ್. ನೆಕ್ಸ್ಟ್ 65th ಕ್ವಶನ್ ನೋಡೋದಾದರೆ ಇಫ್ ದ ಸೆಕೆಂಡ್ ಟರ್ಮ್ ಆಫ್ ಎನ್ ಎ ಪಿ ಈಸ್ 13 ಆ್ಯಂಡ್ ದ ಫಿಫ್ತ್ ಟರ್ಮ್ ಆಫ್ ಎನ್ ಎ ಪಿ ಈಸ್ 25, ಸೊ ವಾಟ್ ಈಸ್ ಸೆವೆಂತ್ ಟರ್ಮ್? ಸೊ ಸೆಕೆಂಡ್ ಟರ್ಮ್ ಕೊಟ್ಟಿದ್ದಾನೆ, ಫಿಫ್ತ್ ಟರ್ಮ್ ಕೊಟ್ಟಿದ್ದಾನೆ. ನಾವು ಇವಾಗ ಸೆವೆಂತ್ ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಪ್ಪ ಅಂತಂದರೆ, ಸೊ ಇಲ್ಲಿ 62nd ಕ್ವಶನ್ ನೋಡೋದಾದರೆ ಅಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಸೆಕೆಂಡ್ ಟರ್ಮ್. ಸೊ A2 ಈಸ್ ಈಕ್ವಲ್ಸ್ ಟು ಎಷ್ಟು? ಸೆಕೆಂಡ್ ಟರ್ಮ್ ಬಂದುಬಿಟ್ಟು 13 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಜನರಲ್ ಫಾರ್ಮ್ ಬರ್ಕೊಳ್ಳೋದಾದರೆ A ಪ್ಲಸ್ ಡಿ ಈಸ್ ಈಕ್ವಲ್ಸ್ ಟು 13 ಆಗುತ್ತೆ. ಸೊ ಇಲ್ಲಿ ಎ ವ್ಯಾಲ್ಯೂ ಬಂದುಬಿಟ್ಟು 13 ಮೈನಸ್ ಡಿ ಆಗುತ್ತೆ. ಸೊ ಇಲ್ಲಿ 13 ಮೈನಸ್ ಡಿ ಬಂದಾಗ ನಾವು ಜನರಲ್ ಫಾರ್ಮುಲಾ ಹಾಕೋಣ. ಎನ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಆಫ್ ಎನ್ ಮೈನಸ್ 1 ಇಂಟು ಡಿ. ಸೊ ಇಲ್ಲಿ ಎ ಎನ್ ಅಂತಂದರೆ ಎಷ್ಟು ಕೊಟ್ಟಿದ್ದಾರೆ? ಸೊ ಇಲ್ಲಿ ಎನ್ ಬಂದುಬಿಟ್ಟು 25 ಆಗುತ್ತೆ. ನೆಕ್ಸ್ಟು ಎ ಬಂದುಬಿಟ್ಟು ಇಲ್ಲಿ 13 ಮೈನಸ್ ಡಿ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ 25 ಯಾವ ರೀತಿ ಬಂತಪ್ಪ ಅಂತಂದರೆ ನಾವು ಇದನ್ನು ಫಿಫ್ತ್ ಟರ್ಮ್, ಸೊ A5ಗೆ ನಾವು ಇದು ಫಾರ್ಮುಲಾ ಅಪ್ಲೈ ಮಾಡಿದ್ವಿ. ಸೊ ಇಲ್ಲಿ A5 ಫಾರ್ಮುಲಾ ಅಪ್ಲೈ ಮಾಡಿರೋದ್ರಿಂದ ನಾವು ಇಲ್ಲಿ ಕೊಟ್ಟಿದ್ದಾರಲ್ಲ ಫಿಫ್ತ್ ಟರ್ಮ್ ಇಸ್ 25 ಅಂತ. ಸೊ ಏನು ಬಂದ್ಬಿಟ್ಟು 25 ತಗೊಂಡಿದ್ದೀವಿ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಎನ್ ಜಾಗದಾಗ 5 ತಗೋಬೇಕು, ಯಾಕಂದರೆ ಫಿಫ್ತ್ ಟರ್ಮ್ ಅಲ್ಲ. ಸೊ ಅದಕ್ಕೆ 5. ನೆಕ್ಸ್ಟ್ 25 ಈಸ್ ಈಕ್ವಲ್ಸ್ ಟು 13 ಮೈನಸ್ ಡಿ ಪ್ಲಸ್ 4 ಮೈನಸ್ 1 ಬಂದುಬಿಟ್ಟು 4D ಆಗುತ್ತೆ. ನೆಕ್ಸ್ಟ್ ಇಲ್ಲಿ 25 ಈ ಪ್ಲಸ್ 13 ಈ ಕಡೆ ಸೈಡ್ ಬಂದರೆ ಮೈನಸ್ 13 ಆಗುತ್ತೆ. ಸೊ ಮೈನಸ್ ಡಿ ಪ್ಲಸ್ ಡಿ ಬಂದುಬಿಟ್ಟು 3D ಆಗುತ್ತೆ. ಸೊ 25 ಮೈನಸ್ 13 ಅಂತಂದರೆ 12 ಈಸ್ ಈಕ್ವಲ್ಸ್ ಟು 3D. ಸೊ ಡಿ ಈಸ್ ಈಕ್ವಲ್ಸ್ ಟು 12/3. ಸೊ 3 1s 3 4s ಈಸ್ ಈಕ್ವಲ್ಸ್ ಟು 4. ಸೊ ಡಿ ವ್ಯಾಲ್ಯೂ ಬಂದುಬಿಟ್ಟು 4. ಸೊ ಇಲ್ಲಿ ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ಮೇಲೆ ನೆಕ್ಸ್ಟ್ ಎಷ್ಟು ಟರ್ಮ್ ಕೇಳಿದರೆ ಸೆವೆಂತ್ ಟರ್ಮ್ ಕೇಳಿದ್ದಾರೆ. ಸೊ ಸೆವೆಂತ್ ಟರ್ಮ್ ಬಂದುಬಿಟ್ಟು ಇನ್ನೂ ಈಸಿ. ಸೊ A7 ಈಸ್ ಈಕ್ವಲ್ಸ್ ಟು ಎ ಪ್ಲಸ್ 6D ಇಸ್ ಜನರಲ್ ಫಾರ್ಮುಲಾ. ಸೊ ಎ ಪ್ಲಸ್ 6D ಅಂತಂದರೆ 6 4s 24. ಒಂದು ನಿಮಿಷ, ಇಲ್ಲಿ ಫಸ್ಟ್ ನಾವು ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಎ ವ್ಯಾಲ್ಯೂ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಪ್ಪ ಅಂದರೆ ಇಲ್ಲಿ ಎ ಈಸ್ ಈಕ್ವಲ್ಸ್ ಟು 13 ಮೈನಸ್ ಡಿ. ಸೊ ಇಲ್ಲಿ ತಗೊಂಡಿದ್ದೀವಲ್ಲ ಅದೇ ರೀತಿ ಇಲ್ಲಿ ತಗೊತಿದ್ದೀವಿ. ಸೊ 13 ಮೈನಸ್ ಡಿ ಅಂದರೆ ಡಿ ವ್ಯಾಲ್ಯೂ ಆಲ್ರೆಡಿ ಬಂದಿದೆ 4. ಸೊ ಎ ಈಸ್ ಈಕ್ವಲ್ಸ್ ಟು ಎಷ್ಟಪ್ಪ ಅಂದರೆ 13 ಮೈನಸ್ 4 9. ಸೊ ಎ ಈಸ್ 9. ಸೊ ಇಲ್ಲಿ 9 ಹಾಕಿದರೆ 9 ಪ್ಲಸ್ 6 4s 24. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 33. ಸೊ ಎ ಸೆವೆಂತ್ ಟರ್ಮ್ ಬಂದುಬಿಟ್ಟು ಇದು 33 ಆಗುತ್ತೆ. ಸೊ ಆಪ್ಷನ್ ಬಿ. ಸೊ 66 ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ಎ ನ್ಯಾರೋ ವಾಟರ್ ವೇ ಸೆಪರೇಟಿಂಗ್ 2 ಬಿಟ್ಸ್ ಆಫ್ ಲ್ಯಾಂಡ್ ಕಾಲ್ಡ್ ಅಂತಂದರೆ ಇದಕ್ಕೆ ಆಪ್ಷನ್ ಸಿ ಆನ್ಸರು, ಎ ಸ್ಟ್ರೈಟ್ ಅನ್ನೋದು. ಸೊ ನೆಕ್ಸ್ಟ್ 67th ಕ್ವಶನ್ ನೋಡೋದಾದರೆ ಎ ಟ್ಯಾಂಜೆಂಟ್ ಪಿ ಕ್ಯೂ ಅಟ್ ಎ ಪಾಯಿಂಟ್ ಪಿ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 5 cm ಮೀಟ್ಸ್ ಎ ಲೈನ್ ಥ್ರೂ ದ ಸೆಂಟರ್ ಓ ಅಟ್ ಎ ಪಾಯಿಂಟ್ ಕ್ಯೂ ಸೊ ದಟ್ ಓ ಕ್ಯೂ ಈಸ್ ಈಕ್ವಲ್ಸ್ ಟು 12 cm. ಲೆಂತ್ ಆಫ್ ಪಿ ಕ್ಯೂ ಈಸ್. ಸೊ ಇಲ್ಲಿ ಪಿ ಕ್ಯೂ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ನಾವು ಈ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡ್ತೀವಪ್ಪ ಅಂತಂದರೆ, ಸೊ 67th ಕ್ವಶನ್ ಬಂದುಬಿಟ್ಟು ಫಸ್ಟ್ ಲೈನ್ ಕೊಟ್ಟಿದ್ದಾರೆ ಎ ಟ್ಯಾಂಜೆಂಟ್ ಪಿ ಕ್ಯೂ ಅಟ್ ಎ ಪಾಯಿಂಟ್ ಪಿ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 5 cm. ಸೊ ಒಂದು ಸರ್ಕಲ್ 5 cm ಇದೆ. ಆ 5 cm ಇಂದ ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡಿದ್ದಾರೆ. ಸೊ ಇದನ್ನು ಒಂದು ಟ್ಯಾಂಜೆಂಟ್ ಅಂತ ಅಂದ್ಕೊಳ್ಳೋಣ. ಸೊ ಈ ಟ್ಯಾಂಜೆಂಟ್ ಡಿಸ್ಟೆನ್ಸ್ ಬಂದುಬಿಟ್ಟು ಇದು ಓ. ಸೊ ಇದು ಪಿ ಆ್ಯಂಡ್ ಇದು ಕ್ಯೂ. ಇದು ಆ್ಯಕ್ಚುಲಿ ಒಂದು ಟ್ರಯಾಂಗಲ್ ಟೈಪ್ ಬರುತ್ತೆ. ಈ ಟ್ರಯಾಂಗಲ್ ಆದಮೇಲೆ ಸೊ ನೆಕ್ಸ್ಟ್ ಇಲ್ಲಿ ಓ ಪಿ. ಸೊ ಓ ಪಿ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ. ಸೊ ಓ ಪಿ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ. ಸೊ ನಾವಿಲ್ಲಿ ಇನ್ ಟ್ರಯಾಂಗಲ್ ಓ ಪಿ ಕ್ಯೂ ತಗೊಂಡ್ರೆ ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಸೊ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದರೆ ಏನು ಬರುತ್ತಪ್ಪ ಇಲ್ಲಿ ಅಂತಂದರೆ, ಸೊ ಓ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಓ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಸೊ ಓ ಕ್ಯೂ ಅಪ್ಪ ಅಂತಂದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಓ ಕ್ಯೂ ಈಸ್ ಈಕ್ವಲ್ಸ್ ಟು 12 cm ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಸೊ ಓ ಕ್ಯೂ ಸ್ಕ್ವೇರ್ ಅಪ್ಪ ಅಂತಂದರೆ 12 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಓ ಪಿ ಸ್ಕ್ವೇರ್ ಅಪ್ಪ ಅಂತಂದರೆ, ಸೊ ರೇಡಿಯಸ್ಸಲ್ಲಿ 5 cm ಅಂತ ಕೊಟ್ಟಿದ್ದಾರೆ.
ಸೊ ಈ ಒ ಪಿ ಕೂಡ 5 ಸೆಂಟಿಮೀಟರ್ ಆಗುತ್ತೆ. ಸೊ 5 ಸೆಂಟಿಮೀಟರ್ ಹೋಲ್ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಸೊ ಪಿ ಕ್ಯೂ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಈ 12 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಮಾಡಬೇಕು. ಯಾಕಪ್ಪ ಅಂತಂದರೆ ಈ 12 ಇಲ್ಲಿಗೆ ಬರುತ್ತೆ. ಸೊ ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಬಂದಾಗ ಮೈನಸ್ ಆಗುತ್ತೆ. ಸೊ 12 ಸ್ಕ್ವೇರ್ 144, 5 ಸ್ಕ್ವೇರ್ 25. ಸೊ 144 minus 25 is 119. ಸೊ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 119. ಬಟ್ ಅವ್ರು ನಮಗೆ ಪಿ ಕ್ಯೂ ಕೇಳಿರೋದ್ರಿಂದ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ರೂಟ್ 119. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಬಂದುಬಿಟ್ಟು ಇದಕ್ಕೆ ಆನ್ಸರ್. ಸೊ ನೆಕ್ಸ್ಟು 67th ಕ್ವಶನಿಗೆ ಮೂವ್ ಆಗೋದಾದರೆ 68th ಕ್ವಶನ್. ಸೊ ಫ್ರಮ್ ಎ ಪಾಯಿಂಟ್ ಪಿ ವಿಚ್ ಈಸ್ ಎ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಓ. ಸೊ ಅಲ್ಲಿ ಡಿಸ್ಟೆನ್ಸ್ ಎಷ್ಟಂತ ಕೊಟ್ಟಿಲ್ಲ, ಬಟ್ ನಾವು ಇದೇ ಥರ ಸಿಮಿಲರ್ ಕ್ವಶನ್ನ ನೋಡಿದಾಗ ಅಲ್ಲಿ ಡಿಸ್ಟೆನ್ಸ್ ಬಂದ್ಬಿಟ್ಟು 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಅದೇ 10 ಸೆಂಟಿಮೀಟರ್ ಹಾಕ್ಕೊಳ್ಳೋಣ. ಸೊ 10 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಓ ಆಫ್ ದ ಸರ್ಕಲ್ ಆಫ್ ರೇಡಿಯಸ್ 6 ಸೆಂಟಿಮೀಟರ್. ದ ಪೇರ್ ಆಫ್ ಟ್ಯಾಂಜೆಂಟ್ಸ್ ಪಿ ಕ್ಯೂ ಆ್ಯಂಡ್ ಪಿ ಆರ್ ಆರ್ ಡ್ರಾನ್ ಟು ದ ಸರ್ಕಲ್. ದೆನ್ ದ ಏರಿಯಾ ಆಫ್ ಕ್ವಾಡ್ರಿಲೇಟರಲ್ ಪಿ ಕ್ಯೂ ಓ ಆರ್ ಇಸ್ ಅಂತ. ಸೊ ಅಲ್ಲಿ ಏರಿಯಾ ಆಫ್ ಕ್ವಾಡ್ರಿಲೇಟರಲ್ ನಮಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ರು. ಸೊ ಈ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡ್ತೀವಪ್ಪ ಅಂತಂದರೆ, ಸೊ 68th ಕ್ವಶನ್ ನೋಡೋದಾದರೆ ಫಸ್ಟ್ ನಾವು ಸರ್ಕಲ್ ತಗೋಣ. ಸೊ ಸರ್ಕಲ್ ರೇಡಿಯಸ್ ಬಂದುಬಿಟ್ಟು 6 ಸೆಂಟಿಮೀಟ್ರ್ ಹೇಳಿದಾರೆ. ಸೊ 6 ಸೆಂಟಿಮೀಟ್ರ್ ರೇಡಿಯಸ್ ಅಪ್ಪ ಅಂತಂದರೆ 2 ಟ್ಯಾಂಜೆಂಟ್ಸ್. ಸೊ ಇದೊಂದು ಟ್ಯಾಂಜೆಂಟು, ಅದೇ ರೀತಿ ಇದೊಂದು ಟ್ಯಾಂಜೆಂಟ್. ಸೊ ಇವೆರಡು ಟ್ಯಾಂಜೆಂಟ್ನ ಡ್ರಾ ಮಾಡಿದ್ದಾರೆ. ನಾವು ಇವಾಗ ಇವು ಮೂರನ್ನ ಕನ್ಸ್ಟ್ರಕ್ಟ್ ಮಾಡಿ ಲೇಬಲಿಂಗ್ ಮಾಡ್ಕೊಂತ ಹೋದರೆ ಸೊ ಇದು ಸೆಂಟರ್ ಪಾಯಿಂಟ್ ಓ ಆಗುತ್ತೆ. ಅಲ್ಲಿ ಕ್ವಶನ್ಸ್ ಕೊಟ್ಟಿರೋ ಪ್ರಕಾರ ಪಿ ಕ್ಯೂ ಒಂದು ಟ್ಯಾಂಜೆಂಟ್ ಆಗುತ್ತೆ ಮತ್ತು ಪಿ ಆರ್ ಒಂದು ಟ್ಯಾಂಜೆಂಟ್ ಆಗುತ್ತೆ. ಸೊ ಈ ಡಿಸ್ಟೆನ್ಸ್ ಬಂದುಬಿಟ್ಟು 10 ಸೆಂಟಿಮೀಟರ್. ಅದೇ ರೀತಿ ರೇಡಿಯಸ್ ಬಂದುಬಿಟ್ಟು 6 ಸೆಂಟಿಮೀಟರ್. ಸೊ ಇಲ್ಲಿ ನಮಗೆ ಇಲ್ಲಿ ಗಿವನ್ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಓ ಕ್ಯೂ ಇಸ್ ಈಕ್ವಲ್ಸ್ ಟು ಓ ಆರ್ ಇಸ್ ಈಕ್ವಲ್ಸ್ ಟು 6 ಸೆಂಟಿಮೀಟರ್. ಸೊ ಓ ಕ್ಯೂ ಓ ಆರ್ ಇಸ್ ಈಕ್ವಲ್ಸ್ ಟು 6 ಸೆಂಟಿಮೀಟರ್. ಸೊ ನಾವು ಇನ್ ಟ್ರಯಾಂಗಲ್ ಓ ಕ್ಯೂ ಪಿ ತಗೊಳ್ಳೋಣ. ಸೊ ಟ್ರಯಾಂಗಲ್ ಓ ಕ್ಯೂ ಪಿ. ಸೊ ಈ ಟ್ರಯಾಂಗಲ್ನ ನಾವು ತಗೊಳೋದಾದರೆ ಸೇಮ್ ಇಲ್ಲಿ ಕೂಡ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡ್ತೀವಿ. ಸೊ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದರೆ ಓ ಪಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಓ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಪಿ ಸ್ಕ್ವೇರ್. ಇಲ್ಲಿ ಫಸ್ಟು ಇದು ಪಿ ಆರ್ ಮಾಡ್ಕೊಳ್ಳೋಣ ಇದನ್ನು. ಸೊ ಇದು ಪಿ ಆರ್ ಅಂತಂದರೆ ಇದು ಪಿ ಕ್ಯೂ. ಸೊ ಪಿ ಆರ್ ಆ್ಯಂಡ್ ಪಿ ಕ್ಯೂ. ಸೊ ಇವಾಗ ಫಾರ್ಮುಲಾ ಕರೆಕ್ಟ್ ಅಪ್ಲೈ ಆಗುತ್ತೆ. ಸೊ ಓ ಪಿ ಸ್ಕ್ವೇರ್ ಬಂದುಬಿಟ್ಟು 10 ಸ್ಕ್ವೇರ್. ಸೊ ಓ ಪಿ ಅಂತಂದರೆ ಇದು. ಸೊ ಓ ಪಿ ಈಸ್ 10 ಸೆಂಟಿಮೀಟರ್ 10 ಹೋಲ್ ಸ್ಕ್ವೇರ್. ಸೊ ಓ ಕ್ಯೂ ಬಂದುಬಿಟ್ಟು 6 ಸೆಂಟಿಮೀಟರ್ ರೇಡಿಯಸ್. ಸೊ ಇದು ಓ ಕ್ಯೂ. ಅದೇ ರೀತಿ ಕ್ಯೂ ಪಿ ಹೋಲ್ ಸ್ಕ್ವೇರ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ 10 ಸ್ಕ್ವೇರ್ ಮೈನಸ್ 6 ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಕ್ಯೂ ಪಿ ಸ್ಕ್ವೇರ್ ಆಗುತ್ತೆ. ಸೊ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಬಂದರೆ ಸೊ 100 ಮೈನಸ್ 36 ಈಸ್ ಈಕ್ವಲ್ಸ್ ಟು ಕ್ಯೂ ಪಿ ಸ್ಕ್ವೇರ್. ಸೊ ಕ್ಯೂ ಪಿ ಸ್ಕ್ವೇರ್ ಬಂದುಬಿಟ್ಟು ಎಷ್ಟಾಗುತ್ತೆ ಅಪ್ಪ ಅಂದರೆ 64. ಸೊ ಕ್ಯೂ ಪಿ ಈಸ್ ಈಕ್ವಲ್ಸ್ ಟು ರೂಟ್ 64 ಅಪ್ಪ ಅಂತಂದರೆ 8 ಸೆಂಟಿಮೀಟರ್. ಸೊ ಫೈನಲಿ ಕ್ಯೂ ಪಿ ಬಂದುಬಿಟ್ಟು 8 ಸೆಂಟಿಮೀಟರ್ ಆಗುತ್ತೆ. ಸೊ ಕ್ಯೂ ಪಿ ಬಂದುಬಿಟ್ಟು 8 ಸೆಂಟಿಮೀಟರ್ ಆಗುತ್ತೆ. ಬಟ್ ಈ ಕ್ವಶನ್ ಇಲ್ಲಿಗೆ ಎಂಡ್ ಆಗಲ್ಲ. ಅವ್ರು ಕೇಳಿದ್ರೆ ನಮಗೆ ಏರಿಯಾ ಆಫ್ ಕ್ವಾಡ್ರಿಲೇಟರಲ್ ಪಿ ಕ್ಯೂ ಓ ಆರ್. ಸೊ ನಾವು ಫೈಂಡ್ ಔಟ್ ಮಾಡಿರೋದು ಬರೀ ಓ ಪಿ ಕ್ಯೂ ಇಂದು. ಸೊ ನೆಕ್ಸ್ಟು ಮಾಡೋಣ. ಸೊ ಇಲ್ಲಿ ನಮಗೆ ಇವಾಗ 3 ಸೈಡ್ಸ್ ಗೊತ್ತಾಗಿರೋದ್ರಿಂದ ಫಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋಣ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಓ ಪಿ ಕ್ಯೂ ಬಂದುಬಿಟ್ಟು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನಪ್ಪ ಅಂತಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಾಫ್ ಇಂಟು ಬೇಸ್ ಬಂದುಬಿಟ್ಟು 6 ಸೆಂಟಿಮೀಟರ್. ಸೊ ಬೇಸ್ ಬಂದುಬಿಟ್ಟು 6 ಸೆಂಟಿಮೀಟರ್. ಅದೇ ರೀತಿ ಹೈಟ್ ಬಂದುಬಿಟ್ಟು 8 ಸೆಂಟಿಮೀಟರ್ ಇವಾಗ ನಾವು ಫೈಂಡ್ ಔಟ್ ಮಾಡಿರೋದು. ಸೊ 6 sides are 48. So 48 by 2 is equals to 2, 4. So area of triangle OPQ is equals to 24 centimeter. ಬಟ್ ಅಲ್ಲಿ 2 ಟ್ರಯಾಂಗಲ್ಸ್ ಇರೋದ್ರಿಂದ 2 ಇಂಟು 24 ಮಾಡಿದರೆ 48 ಬರುತ್ತೆ. ಸೊ 48 ಸೆಂಟಿಮೀಟರ್ ಈ ಕ್ವಶನಿಗೆ ಆನ್ಸರ್. ಸೊ 48 ಬಂದುಬಿಟ್ಟು ಇದಕ್ಕೆ ಆನ್ಸರ್ ಆಗುತ್ತೆ. ಸೊ 48 ಎಷ್ಟನೇ ಆಪ್ಷನ್ ಅಪ್ಪ ಅಂತಂದರೆ ಸೊ 48 ಬಂದುಬಿಟ್ಟು ಸಿ ಆಪ್ಷನ್. ಸೊ ನೆಕ್ಸ್ಟು 69th ಕ್ವಶನ್ ನೋಡೋದಾದರೆ ಎ ಪಾಯಿಂಟ್ ಆನ್ ವೈ ಆಕ್ಸಿಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್
ಎ ಆಫ್ 6,5 ಆ್ಯಂಡ್ ಬಿ ಆಫ್ -4,3 ಈಸ್. ಸೊ ಇದು ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಫೈಂಡ್ ಔಟ್ ಮಾಡಬೇಕು. ಸೊ 69th ಕ್ವಶನ್ ನೋಡೋದಾದರೆ, ಸೊ ಅಲ್ಲಿ ವೈ ಕೋಆರ್ಡಿನೇಟ್ಸ್ ಅಪ್ಪ ಅಂತಂದರೆ 0,y. ಸೊ ಈಕ್ವಿ ಡಿಸ್ಟೆನ್ಸ್ ಅಪ್ಪ ಅಂತಂದರೆ, ಸೊ ವೈಯಿಂದ ಎ ಎಷ್ಟು ಡಿಸ್ಟೆನ್ಸಲ್ಲಿದೆ, 6,5 ಕೋಆರ್ಡಿನೇಟ್ ಡಿಸ್ಟೆನ್ಸಲ್ಲಿದೆ. ಅದೇ ರೀತಿ ಬಿ ಬಂದುಬಿಟ್ಟು -4,3 ಡಿಸ್ಟೆನ್ಸಲ್ಲಿದೆ. ಸೊ ಇವಾಗ ನಾವು ಈ ಮೂರಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಬಂದುಬಿಟ್ಟು ಡಿ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇದರಲ್ಲಿ ನಾವು ಇವಾಗ ಇದು x1 y1 ಆಗುತ್ತೆ, ಅದೇ ರೀತಿ ಇದು x2 y2, ಅದೇ ರೀತಿ ಇದು ಕೂಡ x2 y2, ಇದು x1 y1 ಆಗುತ್ತೆ. ಸೊ ಇವಾಗ ಇವೆರಡಕ್ಕೆ ಅದೇ ರೀತಿ ಇದೆರಡನ್ನ ನಾವು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ರೀತಿ ಮಾಡ್ತೀವಪ್ಪ ಅಂದರೆ, ಸೊ x2 ಅಂತಂದರೆ ಏನಿಲ್ಲಿ 6, ಸೊ x1 ಅಪ್ಪ ಅಂತಂದರೆ 0, ಸೊ 6 - 0 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ y2 ಅಂತಂದರೆ 5, ಸೊ 5 - y ಆಫ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಇಲ್ಲಿ x2 ಅಪ್ಪ ಅಂತಂದರೆ -4, ಸೊ -4 - 0 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ y2 ಅಪ್ಪ ಅಂತಂದರೆ 3, ಸೊ 3 - y ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲ ರೂಟ್ ಇರುತ್ತೆ ಅದೇ ರೀತಿ. ಸೊ 6 ಸ್ಕ್ವೇರ್ ಬಂದುಬಿಟ್ಟು 36 ಆಗುತ್ತೆ, ಪ್ಲಸ್ 5 - ಹೋಲ್ ಸ್ಕ್ವೇರ್ ಬಂದುಬಿಟ್ಟು a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಕಿಲ್ಲಿ. ಸೊ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದಾಗ y ಸ್ಕ್ವೇರ್ ಪ್ಲಸ್ 25 - 10y ಬರುತ್ತೆ. ಯಾವ ರೀತಿಯಪ್ಪ ಅಂತಂದರೆ, ನಾವು ಇವಾಗ 5ನ ಎ, ಅದೇ ರೀತಿ -y ನಾವು ಬಿ ಅಂತ ತಗೊಂಡ್ರೆ, ಸೊ 5 5 25, y ಇಂಟು y ಸ್ಕ್ವೇರ್ -2ab ಅಪ್ಪ ಅಂದರೆ -10y ಬರುತ್ತೆ. ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಇಲ್ಲಿ 0 ಇದೆ, ಅದರಿಂದ -4 ಆಗೇ ಇರುತ್ತೆ. ಸೊ -4 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ ಇಲ್ಲಿ ಕೂಡ ಸೇಮ್ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದಾಗ y ಸ್ಕ್ವೇರ್ -9 -6y ಬರುತ್ತೆ. ಸೊ ಇವಾಗ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡೋದಾದರೆ, ಸೊ ಫಸ್ಟು ಲೈಕ್ ಟರ್ಮ್ಸ್ನೆಲ್ಲ ಒಂದು ಕಡೆ ತಗೊಳ್ಳೋಣ. ಇಲ್ಲಿ ಈಕ್ವಲ್ ಅಂದರೆ ಡಿವೈಡ್, ಸೊ ರೂಟ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಸೊ ಲೈಕ್ ಟರ್ಮ್ಸ್ನೆಲ್ಲ ಒಂದು ಕಡೆ ತಗೊಳೋದಾದರೆ, ಸೊ 36 + 25 ಪ್ಲಸ್ y ಸ್ಕ್ವೇರ್ -10y. ಸೊ ಈ ಕಡೆ ನೋಡೋದಾದರೆ 4 4 16 ಪ್ಲಸ್ y ಸ್ಕ್ವೇರ್ ಪ್ಲಸ್ 9 - 6y ಆಗುತ್ತೆ ಇಲ್ಲಿ. ಸೊ 36 + 25 ಬಂದುಬಿಟ್ಟು 61 ಆಗುತ್ತೆ. ಸೊ 61, ಅದೇ ರೀತಿ ಇಲ್ಲಿ y ಸ್ಕ್ವೇರ್, ಅದೇ ರೀತಿ ಸೊ ಲೆಫ್ಟ್ ಹ್ಯಾಂಡ್ y ಸ್ಕ್ವೇರ್, ರೈಟ್ ಹ್ಯಾಂಡ್ y ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ 36 + 25 ಬಂದುಬಿಟ್ಟು 61. ನೆಕ್ಸ್ಟ್ -10y ಈಸ್ ಈಕ್ವಲ್ಸ್ ಟು, ಸೊ 16 + 9 ಬಂದುಬಿಟ್ಟು 25 ಆಗುತ್ತೆ. ಸೊ 25 - 6y. ಸೊ ಅದೇ ರೀತಿ ಇವಾಗ 61 ಈ 25 ಈ ಕಡೆ ಬಂದರೆ -25 ಆಗುತ್ತೆ. ಇಲ್ಲಿ -6y, ಸೊ ಇಲ್ಲಿ -10y ಇದು ರೈಟ್ ಹ್ಯಾಂಡ್ ಸೈಡಿಗೆ ಬಂದರೆ +10y ಆಗುತ್ತೆ. ಸೊ 61 - 25 ಬಂದುಬಿಟ್ಟು 36. ಅದೇ ರೀತಿ ಮೈನಸ್ ಇಂಟು ಪ್ಲಸ್ ಮೈನಸ್, ಸೊ -6 + 10 ಬಂದುಬಿಟ್ಟು 4y. ಸೊ 4 1s 4 9s. ಸೊ ನಮಗೆ ಇಲ್ಲಿ y ಸಿಕ್ತು. y ಈಸ್ ಈಕ್ವಲ್ಸ್ ಎಷ್ಟಪ್ಪ ಅಂತಂದರೆ 9. ಸೊ ನಮಗೆ y ಕೋಆರ್ಡಿನೇಟ್ಸ್ ಎಷ್ಟಪ್ಪ ಸಿಕ್ಕಿತ್ತು ಅಂತಂದರೆ, ಸೊ y ಆಫ್ 0,9. ಸೊ 0,9 ಬಂದುಬಿಟ್ಟು ಇದರ ಆನ್ಸರ್. ಸೊ ಆಪ್ಷನ್ ಎಷ್ಟನೇದಪ್ಪ ಅಂತಂದರೆ ಆಪ್ಷನ್ ಡಿ ಇದಕ್ಕೆ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ 70th ಕ್ವಶನ್ ನೋಡೋದಾದರೆ, ಇನ್ ದ ಡಯಾಗ್ರಾಮ್ ಆಫ್ ರೆಕ್ಟ್ಯಾಂಗಲ್ ABCD ಬಿಲೋ m angle ABE is equals to 30 degree and CFE is equals to 144 degree. Find BEF. ಸೊ ಇಲ್ಲಿ ನಾವು ಅವ್ರು ಇದು ಕೊಟ್ಟಿದ್ದಾರೆ 144 ಡಿಗ್ರಿ, ಅದೇ ರೀತಿ ಇಲ್ಲಿ 30 ಡಿಗ್ರಿ ಕೊಟ್ಟಿದ್ದಾರೆ. ನಾವು ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು ಈ ಕ್ವಶನ್ ಆಗಿ. ಈ ಡಯಾಗ್ರಾಮ್ನ ಇದೇ ರೀತಿ ನಾವು ರೀಡ್ ಮಾಡ್ಕೋದು ಅರ್ಥ ಆಗಲ್ಲ. ಸೊ ನಾವು ಇದನ್ನು ಉಲ್ಟಾ ಬರ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗೋಣ ಪ್ರಾಬ್ಲಮ್ನ. ಸೊ ಈ ರೀತಿ ಇರೋ ಡಯಾಗ್ರಾಮ್ನ ನಾವು ಈ ರೀತಿ ಬರ್ಕೊಂಡು ಸಾಲ್ವ್ ಮಾಡೋಣ. ಸೊ ಈ ರೀತಿ ಬರ್ಕೊಂಡಾಗ ನಮಗೆ ಒಂದು ರಫ್ ಐಡಿಯಾ ಬರುತ್ತೆ. ಸೊ ಇದು 144, ಅದೇ ರೀತಿ ಇದು 30 ಡಿಗ್ರಿ. ನಾವು ಇದನ್ನು ಇದು ಫೈಂಡ್ ಔಟ್ ಮಾಡಬೇಕು ಈ ಆ್ಯಂಗಲ್ನ. ಸೊ ಈ ಆ್ಯಂಗಲ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಪ್ಪ ನಾವು ಅಂತಂದರೆ, ಸೊ ನಾವು ಫಸ್ಟು ಈ ಒಳಗಿರೋ ಆ್ಯಂಗಲ್ನ ಫೈಂಡ್ ಔಟ್ ಮಾಡೋಣ, ಬಿ ಆ್ಯಂಗಲ್ನ.
ಸೊ ಇದು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಪ್ಪ ಅಂತಂದರೆ ಆ್ಯಂಗಲ್ ಇ ಬಿ ಎಫ್ ಇಸ್ ಈಕ್ವಲ್ಸ್ ಟು ಇಲ್ಲಿ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ರೈಟ್ ಆ್ಯಂಗಲ್ ಟೈಪ್ ಇದೆ ಇಲ್ಲಿ. ಸೊ ಸ್ಟ್ರೈಟ್ ಲೈನ್ ಅಪ್ಪ ಅಂದರೆ 90 ಡಿಗ್ರಿ. ಸೊ 90 ಮೈನಸ್ 30 ಬಂದುಬಿಟ್ಟು 60 ಡಿಗ್ರಿ. ಸೊ ಇಲ್ಲಿ ಇನ್ಸೈಡ್ ಎಷ್ಟಾಗುತ್ತೆ 60 ಡಿಗ್ರಿ ಆಗುತ್ತೆ. ಅದೇ ರೀತಿ ಇವಾಗ ನಾವು ಈ ಒಳಗಿರೋ ಆ್ಯಂಗಲ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಇದೆ. ಸೊ ಈ ಸ್ಟ್ರೈಟ್ ಲೈನ್ ಪ್ರಕಾರ ಒಂದು ಸ್ಟ್ರೈಟ್ ಲೈನ್ ಬಂದುಬಿಟ್ಟು ಎಷ್ಟಿರುತ್ತೆ, ಸೊ ಇದು ಆ್ಯಂಗಲ್ ಬಿ ಎಫ್ ಇ. ಸೊ ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡ್ತೀವಪ್ಪ ಅಂತಂದರೆ ಸೊ ಒಂದು ಸ್ಟ್ರೈಟ್ ಆ್ಯಂಗಲ್ ಟೋಟಲ್ 180 ಇರುತ್ತೆ. ಸೊ ಅದಕ್ಕೆ 144 ಮೈನಸ್ 180 ಮಾಡಿದರೆ 36 ಬರುತ್ತೆ. ಸೊ ಈ ಒಳಗಿರೋ ಆ್ಯಂಗಲ್ ಬಂದುಬಿಟ್ಟು 36. ಇವಾಗ ನಾವು ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ ನಮ್ಗೆ. ಯಾವ ರೀತಿಯಪ್ಪ ಅಂತಂದರೆ ಸೊ ಇಲ್ಲಿ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸಿಂದ ಬಂದುಬಿಟ್ಟು 180 ಡಿಗ್ರಿ ಆಗುತ್ತೆ. ಸೊ ಈ ಮೂರನ್ನು ಆ್ಯಡ್ ಮಾಡಿದರೆ ನಮಗೆ ಟೋಟಲ್ 180 ಬರುತ್ತೆ. ಸೊ ನಾವು ಅದನ್ನು ಇವಾಗ ಇದನ್ನು ಎಕ್ಸ್ ಅಂತ ತಗೊಳ್ಳೋಣ ಈ ಆ್ಯಂಗಲ್ನ. ಸೊ ಈ ಆ್ಯಂಗಲ್ನ ಎಕ್ಸ್ ಅಂತ ತಗೊಂಡಾಗ ಸೊ 36 ಪ್ಲಸ್ 60 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಗುತ್ತೆ. ಸೊ ಟೋಟಲ್ 180 ಡಿಗ್ರಿ. ಸೊ 36 ಪ್ಲಸ್ 60 ಬಂದುಬಿಟ್ಟು 96 ಆಗುತ್ತೆ. ಸೊ 96 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 180. ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ಸ್ ಟು 180 ಮೈನಸ್ 96 ಅಪ್ಪ ಅಂತಂದರೆ 84 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 84 ಅಂತಂದರೆ ಈ ಆ್ಯಂಗಲ್ ಬಂದುಬಿಟ್ಟು ನಮಗೆ 84 ಡಿಗ್ರಿ. ಸೊ 84 ಡಿಗ್ರಿ ಅಪ್ಪ ಅಂತಂದರೆ ಆಪ್ಷನ್ ಬಂದುಬಿಟ್ಟು ಸೊ ಆಪ್ಷನ್ ಸಿ ಇರೋದು ಆನ್ಸರ್. ನೆಕ್ಸ್ಟ್ 72nd ಕ್ವಶನ್ ನೋಡಿದ್ರೆ ವಿಚ್ ಕಂಟ್ರಿ ಹ್ಯಾಸ್ ದ ಲಾರ್ಜೆಸ್ಟ್ ಕೋಸ್ಟ್ ಲೈನ್. ಸೊ ಲಾರ್ಜೆಸ್ಟ್ ಕೋಸ್ಟ್ ಲೈನ್ ಯಾವುದೈತಪ್ಪ ಅಂತಂದರೆ ಇದರಲ್ಲಿ ಕೆನಡಾ ಬರುತ್ತೆ ಕಂಟ್ರಿ. ಸೊ ಕೆನಡಾ ಆನ್ಸರ್ ಇದು. ನೆಕ್ಸ್ಟ್ 73 ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸೊ ದೇರ್ ಆರ್ ನೋ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಇನ್ ಕೇರಳ. ನೆಕ್ಸ್ಟ್ ಸೆಕೆಂಡ್ ದೇರ್ ಆರ್ ನೋ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಇನ್ ಮಧ್ಯಪ್ರದೇಶ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ನೈದರ್ 1 or 2. ಸೊ 74th ಕ್ವಶನ್ ಬಂದುಬಿಟ್ಟು ಎಕ್ಸ್ ಪ್ಲಸ್ ವೈ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 7y ಪ್ಲಸ್ 3 ಅಂದರೆ ಇವೆರಡನ್ನ ಮಲ್ಟಿಪ್ಲೈ ಮಾಡೋಕ್ಕೆ ಕೇಳಿದ್ದಾರೆ ಈ ಕ್ವಶನಲ್ಲಿ. ಸೊ ಇವಾಗ ಈ ಕ್ವಶನ್ನ ಮಲ್ಟಿಪ್ಲೈ ಮಾಡೋಣ. ಸೊ ಫಸ್ಟ್ ಬಂದುಬಿಟ್ಟು ಎಕ್ಸ್ ಬರ್ಕೊಳ್ಳೋಣ. ಸೊ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 7y ಪ್ಲಸ್ 3 ನೆಕ್ಸ್ಟ್ ವೈ ಮಲ್ಟಿಪ್ಲೈ ಮಾಡೋಣ. ಸೊ ವೈ ಇಂಟು ಎಕ್ಸ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 7y ಪ್ಲಸ್ 3 ನೆಕ್ಸ್ಟ್ ಪ್ಲಸ್ 4 ಆಫ್ ಎಕ್ಸ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 7y ಪ್ಲಸ್ 4. ಸೊ ಇಲ್ಲಿ ಕ್ವಶನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದರೆ ಈ ಈಕ್ವೇಷನ್ನಿಂದ ಈ ಈಕ್ವೇಷನ್ನ ಮಲ್ಟಿಪ್ಲೈ ಮಾಡೋದು. ಸೊ ಇದರಲ್ಲಿರೋ ಪ್ರತಿ ಟರ್ಮು ಇದನ್ನು ಮಲ್ಟಿಪ್ಲೈ ಆಗುತ್ತೆ ಈ ಈಕ್ವೇಷನಿಗೆ. ಸೊ ಆ ರೀತಿ ಇವಾಗ ಬರ್ಕೊಂಡಿದ್ದೀವಿ. ಸೊ ಇವಾಗ ಮಲ್ಟಿಪ್ಲೈ ಮಾಡೋಣ. ಸೊ ಎಕ್ಸ್ ಇಂಟು ಎಕ್ಸ್ ಬಂದುಬಿಟ್ಟು ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಎಕ್ಸ್ ಇಂಟು ವೈ ಕ್ಯೂಬ್ ಬಂದುಬಿಟ್ಟು ಎಕ್ಸ್ ವೈ ಕ್ಯೂಬ್ ಪ್ಲಸ್ ಎಕ್ಸ್ ಇಂಟು 7y ಬಂದುಬಿಟ್ಟು 7xy ಪ್ಲಸ್ 3 ಇಂಟು ಎಕ್ಸ್ ಬಂದುಬಿಟ್ಟು 3x. ಅದೇ ರೀತಿ ವೈ ಇಂಟು ಎಕ್ಸ್ ಬಂದುಬಿಟ್ಟು xy ಅಥವಾ ನಾವು yx ಅಂತ ಬರ್ಕೊಬೋದು. ನೆಕ್ಸ್ಟ್ ವೈ ಇಂಟು ವೈ ಕ್ಯೂಬ್ ಬಂದುಬಿಟ್ಟು y ಟು ದಿ ಪವರ್ 4 ಪ್ಲಸ್ ವೈ ಇಂಟು 7y ಬಂದುಬಿಟ್ಟು 7y ಸ್ಕ್ವೇರ್ ಪ್ಲಸ್ 3 ಇಂಟು y 3y. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡೋಣ ಇವಾಗ. ಸೊ 4 ಇಂಟು ಎಕ್ಸ್ 4x ಪ್ಲಸ್ 4 ಇಂಟು ವೈ ಕ್ಯೂಬ್ 4y ಕ್ಯೂಬ್ ಪ್ಲಸ್ 4 ಇಂಟು 7y 28y ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟು 4 ಇಂಟು 4 ಸಾರಿ ಇಲ್ಲಿ 3 ಇದೆ ಇಲ್ಲಿ ಕ್ವಶನಲ್ಲಿ ನಾವು 4 ಬರ್ಕೊಂಡಿದ್ದೀವಿ. ಸೊ ಇಲ್ಲಿ 3 ಹಾಕಿದರೆ 4 ಇಂಟು 3 ಬಂದುಬಿಟ್ಟು 12 ಆಗುತ್ತೆ ಇಲ್ಲಿ. ಸೊ ಇವಾಗ ಈ ಈಕ್ವೇಷನಲ್ಲಿ ಲೈಟ್ ಟರ್ಮ್ಸ್ನ ಆ್ಯಡ್ ಮಾಡ್ಕೊತ ಹೋಗೋಣ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಒಂದೇ ಇದೆ. ಸೊ ಎಕ್ಸ್ ಸ್ಕ್ವೇರ್ ಅದೇ ರೀತಿ ಬರ್ಕೊಳ್ಳೋಣ. ನೆಕ್ಸ್ಟು ವೈ ಕ್ಯೂಬ್ ಬಂದುಬಿಟ್ಟು ಎಕ್ಸ್ ವೈ ಕ್ಯೂಬ್. ಸೊ ಇಲ್ಲಿ ವೈ ಕ್ಯೂಬ್ ಇದೆ ಬಟ್ ಅಲ್ಲಿ ಕೇಳಿರೋದು ಬರೀ ಎಕ್ಸ್ ವೈ ಕ್ಯೂಬ್. ಸೊ ಅಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ ಎಕ್ಸ್ ವೈ ಕ್ಯೂಬ್ ಅದೇ ರೀತಿ ಬರ್ಕೊಳ್ಳೋಣ. ನೆಕ್ಸ್ಟ್ 7xy. ಸೊ ಎಕ್ಸ್ ವೈ ಇನ್ನೊಂದೆಲ್ಲಿದೆ ಇಲ್ಲಿದೆ. ಸೊ 7xy ಪ್ಲಸ್ ಎಕ್ಸ್ ವೈ ಬಂದುಬಿಟ್ಟು 8xy ಆಗುತ್ತೆ ಪ್ಲಸ್ 3x. ಸೊ ಎಕ್ಸ್ ಟರ್ಮ್ ಇನ್ನೊಂದೆಲ್ಲಿದೆ ಇಲ್ಲಿದೆ. ಸೊ 3 ಪ್ಲಸ್ 4 ಬಂದುಬಿಟ್ಟು 7x ಪ್ಲಸ್ ನೆಕ್ಸ್ಟು ವೈ ಟು ದಿ ಪವರ್ 4 ಒಂದೇ ಇದೆ. ಸೊ ವೈ ಟು ದಿ ಪವರ್ 4 ಅದೇ ರೀತಿ ಬರ್ಕೊಳ್ಳೋಣ. ನೆಕ್ಸ್ಟ್ ವೈ ಸ್ಕ್ವೇರ್ ಒಂದಿದೆ. ಸೊ ಇನ್ನೆಲ್ಲೂ ಇಲ್ಲ. ಸೊ 7y ಸ್ಕ್ವೇರ್ ಅದೇ ರೀತಿ. ನೆಕ್ಸ್ಟ್ ಪ್ಲಸ್ 3y ಪ್ಲಸ್ 28y. ಸೊ ಇಲ್ಲೊಂದಿದೆ. ಸೊ ಇವೆರಡು ಟರ್ಮ್ಸ್ನ ಆ್ಯಡ್ ಮಾಡಿದರೆ 31y ಪ್ಲಸ್ 4x ಆಲ್ರೆಡಿ ಆಗೋಗಿದೆ. ನೆಕ್ಸ್ಟು 4y ಕ್ಯೂಬ್ ಅದೇ ರೀತಿ ಪ್ಲಸ್ 12. ಸೊ ಉಳಿದಿರೋದು ಒಂದೇ. ಸೊ ಇದು ಅವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಬರೋ ಆನ್ಸರು. ಸೊ ಈ ಆನ್ಸರು ಯಾವ ಆಪ್ಷನಲ್ಲಿದೆ ಅಂತ ನೋಡೋಣ.
ಸೊ ಆಪ್ಷನ್ ನೋಡೋದಾದ್ರೆ ಇದು ಫಸ್ಟ್ ಆಪ್ಷನ್ ಬರುತ್ತೆ. ಸೊ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ವೈ ಕ್ಯೂಬ್ ಪ್ಲಸ್ 8xy ಪ್ಲಸ್ 7x ಪ್ಲಸ್ y ಟು ದಿ ಪವರ್ 4 ಪ್ಲಸ್ 7y ಸ್ಕ್ವೇರ್ ಪ್ಲಸ್ 31y ಪ್ಲಸ್ 4y ಕ್ಯೂಬ್ ಪ್ಲಸ್ 12. ಸೊ ನಾವು ಆಲ್ರೆಡಿ ಸಾಲ್ವ್ ಮಾಡೋದ್ರಿಂದ ಟಿಕ್ ಹಾಕಿದ್ದೀನಿ. ಸೊ ನಾವು ನೆಕ್ಸ್ಟ್ ಅದೇ ರೀತಿ ಬೇರೆ ಆಪ್ಷನ್ಸ್ ಎಲ್ಲ ಕಂಪೇರ್ ಮಾಡ್ಕೊಂತ ಹೋಗೋದಾದರೆ ಇದೇ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಸೊ ನೆಕ್ಸ್ಟ್ 75th ಕ್ವಶನ್ ನೋಡೋದಾದರೆ ಫೈಂಡ್ ದ ನಂಬರ್ ಆಫ್ ಸ್ಕ್ವೇರ್ ಇಂಚಸ್ ಇನ್ ದ ಏರಿಯಾ ಆಫ್ ದ ಶೇಡೆಡ್ ರೀಸನ್. ಸೊ ಏರಿಯಾ ಆಫ್ ಶೇಡೆಡ್ ರೀಸನ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಆಫ್ ಸ್ಕ್ವೇರ್ ವಿಚ್ ಈಸ್ ಬೀಂಗ್ ಇಂಟರ್ಸೆಕ್ಟೆಡ್ ಬೈ 2 ಸೆಮಿ ಸರ್ಕಲ್ಸ್. ಸೊ ಈ 2 ಸೆಮಿ ಸರ್ಕಲ್ಸ್ ಇಲ್ಲಿ ಇಂಟರ್ಸೆಕ್ಟ್ ಆಗಿದ್ದಾವೆ. ಸೊ ನಾವು ಈ ಶೇಡೆಡ್ ರೀಸನ್ನ ಫೈಂಡ್ ಔಟ್ ಮಾಡಬೇಕು ಇದರಲ್ಲಿ ಕ್ವಶನಲ್ಲಿ. ಸೊ ಇದನ್ನು ಸಾಲ್ವ್ ಮಾಡೋಣ ಇವಾಗ. ಸೊ 74th ಕ್ವಶನ್ ಬಂದುಬಿಟ್ಟು ಫಸ್ಟು ಡಯಾಗ್ರಾಮ್ ಬಿಡಿಸ್ಕೊಳ್ಳೋಣ ನಾವು. ಸೊ ಒಂದು ಸ್ಕ್ವಯರ್, ಅದೇ ರೀತಿ ಸೆಮಿ ಸರ್ಕಲ್ ಈ ಥರ ಬರುತ್ತೆ. ನೆಕ್ಸ್ಟ್ ಈ ಸೆಮಿ ಸರ್ಕಲ್. ಸೊ ಇಲ್ಲಿ ಸ್ವಲ್ಪ ಗ್ಯಾಪ್ ಬಂದಿದೆ, ಬಟ್ ಇಲ್ಲಿ ಗ್ಯಾಪ್ ಬರಬಾರ್ದು. ಸೊ ಇಲ್ಲಿ ನೆಕ್ಸ್ಟ್ ಕವರ್ ಮಾಡಿದ ಮೇಲೆ ಸೊ ಇಲ್ಲಿ 11 ಇಂಚಸ್ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಸೊ ಇಲ್ಲಿ 11 ಇಂಚಸ್ಸು, ಇಲ್ಲಿ 11 ಇಂಚಸ್ಸು. ಸೊ ಇದೊಂದು ಸ್ಕ್ವಯರು, ಅದೇ ರೀತಿ ಇವೆರಡು ಸೆಮಿ ಸರ್ಕಲ್ಸ್. ನಾವು ಈ ಶೇಡೆಡ್ ರೀಸನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ಏರಿಯಾ ಆಫ್ ಸ್ಕ್ವಯರ್ ನೋಡೋದಾದರೆ ಏರಿಯಾ ಆಫ್ ಸ್ಕ್ವಯರ್ ಫಾರ್ಮುಲಾ ಬಂದುಬಿಟ್ಟು ಎ ಸ್ಕ್ವೇರ್ ಅಂದರೆ ಈ ಸೈಡ್ ಸ್ಕ್ವೇರ್. ಸೊ ಸೈಡ್ ಎಷ್ಟಿದ್ದಾವೆ 11. ಸೊ 11 × 11 ಬಂದುಬಿಟ್ಟು 121. ಸೊ ಏರಿಯಾ ಆಫ್ ಸ್ಕ್ವೇರ್ ಸಿಕ್ತು ನಮಗೆ. ಸೊ ನೆಕ್ಸ್ಟು ಏರಿಯಾ ಆಫ್ ಸೆಮಿ ಸರ್ಕಲ್ಸ್ ನೋಡೋದಾದ್ರೆ ಇಲ್ಲಿ 2 ಸೆಮಿ ಸರ್ಕಲ್ಸ್ ಇದೆ. ಅಂದರೆ 2 ಸೆಮಿ ಸರ್ಕಲ್ಸ್ ಸೇರಿಬಿಟ್ಟು ಒಂದು ಸರ್ಕಲ್ ಆಗುತ್ತೆ. ಯಾವ ರೀತಿಯಪ್ಪ ಅಂದರೆ ಇವಾಗ ನೋಡಿರಿ, ಇಲ್ಲೊಂದು ಸೆಮಿ ಸರ್ಕಲ್ ಇದೆ, ಅದೇ ರೀತಿ ಇಲ್ಲೊಂದು ಸೆಮಿ ಸರ್ಕಲ್ ಇದೆ. ಸೊ ಇವೆರಡು ಕಂಬೈನ್ ಆಗಿ ಒಂದು ಟೋಟಲ್ ಸರ್ಕಲ್ ಆಗುತ್ತೆ. ಸೊ ನಾವು ಇವಾಗ ಸೆಮಿ ಸರ್ಕಲ್ಲಿ 2 ಸೆಮಿ ಸರ್ಕಲ್ಸಿಗೆ ಏರಿಯಾ ಫೈಂಡ್ ಔಟ್ ಮಾಡೋ ಬದಲು ಒಂದೇ ಒಂದು ಸರ್ಕಲಿಂದ ಫೈಂಡ್ ಔಟ್ ಮಾಡೋಣ. ಸೊ ಏರಿಯಾ ಆಫ್ ಸರ್ಕಲ್ ಬಂದುಬಿಟ್ಟು ಫಾರ್ಮುಲಾ πr². ಸೊ ಇಲ್ಲಿ ಆರ್ ಯಾವುದಪ್ಪ ಅಂತಂದರೆ, ಸೊ ಇಲ್ಲಿ 11 ಇದೆಯಲ್ಲ, ಸೊ ಈ ಸೈಡ್ನ ಡಿವೈಡ್ ಬೈ 2 ಮಾಡಿದ್ರೆ ನಮಗೆ ಆರ್ ಸಿಗುತ್ತೆ 5.5. ಸೊ ಆರ್ ಬಂದುಬಿಟ್ಟು 5.5. ಸೊ ಇಲ್ಲಿ ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋದಾದರೆ π × 5.5 ಹೋಲ್ ಸ್ಕ್ವೇರ್. ಸೊ π × 5.5 ಮಾಡಿದರೆ 30.25 ಆಗುತ್ತೆ. ಸೊ 30.25. ಸೊ ನಾವು ಇಲ್ಲಿ ಏರಿಯಾ ಆಫ್ ಸರ್ಕಲ್ ಬಂದುಬಿಟ್ಟು 30.25 ಅಂತ ತಗೊಂತೀವಿ. ಸೊ ಇದು ಈ ಏರಿಯಾ ಆಫ್ ಸರ್ಕಲ್. ಸೊ ನಾವು ಇವಾಗ ಈ ಏರಿಯಾ ಆಫ್ ಶೇಡೆಡ್ ರೀಸನ್ ಫೈಂಡ್ ಔಟ್ ಮಾಡಬೇಕಲ್ಲ. ಸೊ ಏರಿಯಾ ಆಫ್ ಶೇಡೆಡ್ ರೀಸನ್ ಬಂದುಬಿಟ್ಟು ಏರಿಯಾ ಆಫ್ ಶೇಡೆಡ್ ರೀಸನ್ ಬಂದುಬಿಟ್ಟು ಏರಿಯಾ ಆಫ್ ಸ್ಕ್ವಯರ್ ಮೈನಸ್ ಏರಿಯಾ ಆಫ್ ಸರ್ಕಲ್. ಸೊ ಏರಿಯಾ ಆಫ್ ಸ್ಕ್ವಯರ್ ಮೈನಸ್ ಏರಿಯಾ ಆಫ್ ಸರ್ಕಲ್ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ ಏರಿಯಾ ಆಫ್ ಸ್ಕ್ವಯರ್ ಬಂದುಬಿಟ್ಟು 121 ಮೈನಸ್ 30.25. ಸೊ ಇದು ಇಲ್ಲ ಆನ್ಸರ್. ಸೊ ಇಲ್ಲಿ ನಾವು ಪೈಗೆ ಸಾಲ್ವ್ ಮಾಡೋ ಅವಸರ ಇಲ್ಲ, ಯಾಕಂದರೆ ಆಪ್ಷನಲ್ಲಿ ಅವರು ಕೊಟ್ಟಿಲ್ಲ ಪೈನ ಸಾಲ್ವ್ ಮಾಡಿದರೆ ಆನ್ಸರ್ ಯಾವ ಥರ ಬರುತ್ತೆ ಅಂತ. ಸೊ ನಾವು ಇವಾಗ ಇಲ್ಲಿ ಪೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂತ ಹೋದರೆ ಆನ್ಸರ್ ಬೇರೆದು ಬರುತ್ತೆ. ಸೊ ಆಪ್ಷನ್ಸಲ್ಲಿ ನೋಡೋಣ ಇವಾಗ ಯಾವುದಕ್ಕೆ ಸೆಟ್ ಆಗುತ್ತೆ ಆನ್ಸರ್ ಅಂತ. ಸೊ ಇಲ್ಲಿ ಬಂದುಬಿಟ್ಟು ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಬಂದುಬಿಟ್ಟು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ 121 ಮೈನಸ್ 30.25 ಪೈ ಸ್ಕ್ವೇರ್ ಇಂಚಸ್. ಸೊ ನೆಕ್ಸ್ಟು 76th ಕ್ವಶನಿಗೆ ಮೂವ್ ಆಗೋದಾದರೆ ನೆಕ್ಸ್ಟ್ 76th ಕ್ವಶನ್ ಬಂದುಬಿಟ್ಟು HCF ಫೈಂಡ್ ಔಟ್ ಮಾಡೋಕೆ ಯಾವ ನಂಬರ್ಸ್ ಇದ್ದಪ್ಪ ಅಂತಂದರೆ 18, 36, 48, 84 ಆ್ಯಂಡ್ 108. ಸೊ ಈ 5 ನಂಬರ್ಸಿಂದ HCF ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ನೆಕ್ಸ್ಟು 76th ಕ್ವಶನ್ ಸಾಲ್ವ್ ಮಾಡೋದಾದರೆ ಅಲ್ಲಿ ಯಾವ್ಯಾವ ನಂಬರ್ಸ್ ಕೊಟ್ಟಿದ್ದಾರೆ? ಸೊ 18, 36, 48, 84, 108. ಸೊ ಇವಾಗ ಈ 5 ನಂಬರ್ಸ್ಗೆ ನಾವು ಫ್ಯಾಕ್ಟ್ರೈಸ್ ಮಾಡೋಣ. ಫ್ಯಾಕ್ಟ್ರೈಸ್ ಅಲ್ಲ, ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡೋಣ. ಸೊ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಯಾವ ರೀತಿ ಮಾಡ್ತೀವಪ್ಪ ಅಂದರೆ, ಸೊ 2 9s, ಅದೇ ರೀತಿ 3 3s, 3 1s. ಅಂದರೆ 18ಗೆ ಯಾವ ಫ್ಯಾಕ್ಟರ್ಸು? ಸೊ 18 ಫ್ಯಾಕ್ಟರ್ಸ್ ಯಾವಪ್ಪ ಅಂದರೆ 2 × 3 × 3. ಅದೇ ರೀತಿ 36ಗೆ ಮಾಡೋದಾದರೆ 2 1s 2, ಸೊ 1 ಉಳಿಯುತ್ತೆ, 16 ಆಗುತ್ತೆ. ಸೊ 2 8s 16, ನೆಕ್ಸ್ಟ್ 2 9s 18, 3 3s 9, 3 1s 3. ಸೊ 36ಗೆ ಬಂದುಬಿಟ್ಟು ಯಾವ ಫ್ಯಾಕ್ಟರ್ಸು? 2 × 2 × 3 × 3. ನೆಕ್ಸ್ಟು 48. ಸೊ 48ಗೆ ನೋಡೋದಾದರೆ 2 2s 4, 2 4s 8, ನೆಕ್ಸ್ಟ್ 2 1s 2, 2 2s 4, ನೆಕ್ಸ್ಟ್ 2 6s 12, 2 3s 6, 3 1s. ಸೊ 48 ಫ್ಯಾಕ್ಟರ್ಸ್ ಯಾವ್ಯಾವು? 2 × 2 × 2 × 2 × 3. ಸೊ ನೆಕ್ಸ್ಟು 84ಗೆ ಫೈಂಡ್ ಔಟ್ ಮಾಡೋಣ. 84ಗೆ ಬಂದುಬಿಟ್ಟು 2 1s 2, 2 4s 8, 2 2s 4, ನೆಕ್ಸ್ಟ್ 2 2s 4,
2 1s 2. ಸೊ ನೆಕ್ಸ್ಟು 21 ಟೇಬಲ್ಲು 2ನಲ್ಲಿ ಬರೋಲ್ಲ, ಬಟ್ 3ನಲ್ಲಿ ಬರುತ್ತೆ. ಯಾವ ರೀತಿ ಬಂದು 3 7s 21, ಅದೇ ರೀತಿ 7 1s 7. ಸೊ ಇಲ್ಲಿ 84 ಫ್ಯಾಕ್ಟರ್ಸ್ ಬಂದುಬಿಟ್ಟು 2 ಇಂಟು 2 ಇಂಟು 3 ಇಂಟು 7. ನೆಕ್ಸ್ಟು 108 ಫ್ಯಾಕ್ಟರ್ ಬಂದುಬಿಟ್ಟು 2 5s 10, 2 4s 8. ನೆಕ್ಸ್ಟ್ 2 2s 4, ಇಲ್ಲಿ 1 ಉಳಿಯುತ್ತೆ. ಸೊ ಇಲ್ಲಿ ಈ ಕಡೆ ಬಂದರೆ 14 ಆಗುತ್ತೆ. ಸೊ 2 7s 14. ನೆಕ್ಸ್ಟ್ 27 2 ಟೇಬಲ್ ಬರೋಲ್ಲ, ಬಟ್ 3 ಟೇಬಲ್ ಬರುತ್ತೆ. ಸೊ 3 9s 27, 3 3s 9, 3 1s 3. ಸೊ ನೆಕ್ಸ್ಟು 108 ಫ್ಯಾಕ್ಟರ್ಸ್ ಯಾವ್ಯಾವಪ್ಪ ಅಂತಂದರೆ 2 ಇಂಟು 2 ಇಂಟು 3 ಇಂಟು 3 ಇಂಟು 3. ಸೊ ಇಲ್ಲಿ HCF ಯಾವ ರೀತಿ ಫೈಂಡ್ ಔಟ್ ಮಾಡೋದಪ್ಪ ಅಂದರೆ ಇದರಲ್ಲಿ ಯಾವುದು ಕಾಮನ್ ಇದೆಯೋ ಆ ನಂಬರ್ನ ನಾವು ತಗೊಬೇಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಇದೆ ಕಾಮನ್. ಸೊ ಇಲ್ಲಿ ಬಂದುಬಿಟ್ಟು 2ನ ನಾವು ತಗೊತೀವಿ. ಅಂದರೆ ಅಲ್ಲಿ ಕ್ವಶನಲ್ಲಿ ಕೇಳಿದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸು, ಕಾಮನ್ ಫ್ಯಾಕ್ಟರ್ನ ನಾವು ಇಲ್ಲಿ ತೆಗಿಬೇಕು. ಸೊ ಅದೇ ರೀತಿ ನೆಕ್ಸ್ಟು 3 ಇಲ್ಲಿದೆ, ಒಂದು 3 ಇದೆ. ನೆಕ್ಸ್ಟ್ ಇದರಲ್ಲೂ ಒಂದು 3 ಇದೆ, ಇದರಲ್ಲೂ ಒಂದು 3 ಇದೆ, ಇದರಲ್ಲೂ ಒಂದು 3 ಇದೆ, ನೆಕ್ಸ್ಟು ಇದರಲ್ಲೂ ಒಂದು 3 ಇದೆ. ಸೊ ಇವೆಲ್ಲ ಕನೆಕ್ಟ್ ಮಾಡ್ಕೊಂತ ಹೋದರೆ ಸೊ 3 ಕೂಡ ಈ ಕಾಮನ್ ಫ್ಯಾಕ್ಟರಲ್ಲಿ ಇದೆ. ಬಟ್ ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಸೊ ಇದು ಬರಲ್ಲ. ಇಲ್ಲಿ 3 ತಗೊಬೋದು, ಬಟ್ ಇಲ್ಲಿ ಇನ್ನೊಂದು 3 ಇಲ್ಲ ಇಲ್ಲಿ. ಸೊ ಅದಕ್ಕೆ 3 ಫ್ಯಾಕ್ಟರ್ಸ್ ಬರೋಲ್ಲ. ಅದೇ ರೀತಿ ಇಲ್ಲಿ ನೋಡೋದ್ರೆ ಇರೋದು 3 ನಂಬರ್ಸ್. ಸೊ ಇನ್ನು ನಾವು ಇನ್ನೂ ಫ್ಯಾಕ್ಟರ್ಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಇಲ್ಲಿರೋದೇ 2. ಸೊ 2 ಇಂಟು 3 ಬಂದುಬಿಟ್ಟು 6. ಸೊ 6 ಈಸ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ದಿಸ್ ಕ್ವಶನ್ ಅಂತ ನಾವು ಹೇಳ್ಬೋದು. ಸೊ ಆಪ್ಷನ್ಸ್ನಲ್ಲಿ ಎಷ್ಟಿದೆ ಅಪ್ಪ ಅಂದರೆ ಸೊ ಆಪ್ಷನ್ ಎ 6 ಇದೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ 77th ಕ್ವಶನ್ ಬಂದುಬಿಟ್ಟು ದ ಪೆರಿಮೀಟರ್ ಆಫ್ ಸ್ಕ್ವೇರ್ ಹೂಸ್ ಡಯಾಗ್ನಲ್ ಇಸ್ 10 ಯೂನಿಟ್ಸ್. ಅಂದರೆ ಡಯಾಗ್ನಲ್ ಕೊಟ್ಟಿದ್ದಾರೆ, ನಾವು ಇವಾಗ ಅದ್ರಲ್ಲಿ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡ್ತೀವಪ್ಪ ಅಂತಂದರೆ ಸೊ ಫಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಅವನು ಡಯಾಗ್ನಲ್ಸ್ ಕೊಟ್ಟಿದ್ದಾನೆ. ಸೊ 77th ಕ್ವಶನ್. ಸೊ ಡಯಾಗ್ನಲ್ ಬಂದುಬಿಟ್ಟು 10 ಯೂನಿಟ್ಸ್ ಕೊಟ್ಟಿದ್ದಾನೆ. ಸೊ ಫಸ್ಟ್ ನಾವು ಇವಾಗ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ಸೈಡ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ಈ ಡಯಾಗ್ನಲಿಂದ ನಾವು ಸೈಡ್ನ ಫೈಂಡ್ ಔಟ್ ಮಾಡಬೇಕು. ಸೊ ಡಯಾಗ್ನಲಿಗೆ ಸೈಡಿಗೆ ಇರೋ ರಿಲೇಷನ್ಶಿಪ್ ಯಾವುದಪ್ಪ ಅಂತಂದರೆ ಸೊ ಡಯಾಗ್ನಲ್ ಇಸ್ ಈಕ್ವಲ್ಸ್ ಟು ಸೈಡ್ ರೂಟ್ 2. ಸೊ ಇಲ್ಲಿ ಡಯಾಗ್ನಲ್ 10 ಅಂತ ಕೊಟ್ಟಿದ್ದಾರೆ. ಸೊ ಸೈಡ್ ಇಂಟು ರೂಟ್ 2. ಸೊ ಇವಾಗ ನಮಗೆ ಸೈಡ್ ಬೇಕಲ್ಲ. ಸೊ ಸೈಡ್ ಇಸ್ ಈಕ್ವಲ್ಸ್ ಟು 10 ಬೈ ರೂಟ್ 2. ಸೊ ಇದು ಈ ಪೆರಿಮೀಟರ್ನ ಒಂದು ಡಯಾಗ್ನಲ್ನ ಸೈಡ್ನ ಕನ್ವರ್ಟ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ ಎಸ್ ಇಸ್ ಈಕ್ವಲ್ಸ್ ಟು 10 ಬೈ ರೂಟ್ 2 ಬಂದ್ಬಿಟ್ಟು ಈ ಸೈಡು. ನೆಕ್ಸ್ಟ್ ಇವಾಗ ನಾವು ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಸೊ ಪೆರಿಮೀಟರ್ ಫೈಂಡ್ ಔಟ್ ಮಾಡೋಕ್ಕಿಂತ ಮೊದಲು ಫಸ್ಟ್ ಈ ಡಿನಾಮಿನೇಟರ್ನ ಮೇಲ್ಗಡೆ ಕಳ್ಸ್ಕೊಬೇಕು. ಸೊ ಈ ರೂಟ್ 2ನ ಮೇಲ್ಗಡೆ ಕಳ್ಸ್ಕೊಬೇಕಪ್ಪ ಅಂತಂದರೆ ಸೊ ಫಸ್ಟು ಈ ಸೈಡ್ನ ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಬೈ 2 ಮಾಡಿದಾಗ ಇಲ್ಲಿ 10 ಬೈ 2 ಇಂಟು ರೂಟ್ 2 ಆಗುತ್ತೆ. ಸೊ ಅವಾಗ ಆನ್ಸರ್ ಬಂದುಬಿಟ್ಟು 10 ರೂಟ್ 2 ಬೈ 2. ಸೊ 2 1s 2 5s. ಸೊ ಸೈಡ್ ಬಂದುಬಿಟ್ಟು 5 ರೂಟ್ 2. ಸೊ ಇದು ಸೈಡು. ಈಗ ನಾವು ಈ ಕ್ವಶನಲ್ಲಿ ಏನು ಕೇಳಿದೆ, ನಾನು ಪೆರಿಮೀಟರ್ ಕೇಳಿದ್ದೇನೆ. ಸೊ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಈಸ್ ಸೊ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಫಾರ್ಮುಲಾ ಬಂದುಬಿಟ್ಟು 4s. ಸೊ 4s ಅಂದರೆ ಸೈಡ್. ಸೊ ಸೈಡ್ ಬಂದುಬಿಟ್ಟು 5 ರೂಟ್ 2. ಸೊ 4 5s 20 ರೂಟ್ 2 ಈ ಕ್ವಶನಿಗೆ ಆನ್ಸರ್. ಸೊ ಡಯಾಗ್ನಲ್ 10 ಯೂನಿಟ್ಸ್ ಇದ್ದಾಗ ಪೆರಿಮೀಟರ್ ಬಂದುಬಿಟ್ಟು 20 ರೂಟ್ 2 ಆಗುತ್ತೆ. ಸೊ ಇದನ್ನು ಆಪ್ಷನಲ್ಲಿ ನೋಡೋದಾದರೆ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆನ್ಸರ್. ಸೊ 20 ರೂಟ್ 2. ಸೊ ನೆಕ್ಸ್ಟು 78th ಕ್ವಶನ್. ಫ್ರೆಂಡ್ಸ್, ಭಾಳ ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತ ಇಲ್ಲ. ನಿಮಗೆ ಏನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಸೊ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ನೆಕ್ಸ್ಟ್ 78th ಕ್ವಶನ್. ಸೊ ದ ಲಾರ್ಜೆಸ್ಟ್ ಕಂಟ್ರಿ ಆಫ್ ದ ವರ್ಲ್ಡ್ ಬೈ ಜಿಯೋಗ್ರಫಿಕಲ್ ಏರಿಯಾ ಈಸ್ ಅಂತ ರಷ್ಯಾ. ಸೊ ರಷ್ಯಾ ಇಸ್ ದ ಲಾರ್ಜೆಸ್ಟ್ ಕಂಟ್ರಿ ಆಫ್ ದ ವರ್ಲ್ಡ್ ಬೈ ಜಿಯೋಗ್ರಫಿಕಲ್ ಏರಿಯಾ. ಸೊ ನೆಕ್ಸ್ಟ್ 79th ಕ್ವಶನ್ ನೋಡೋಣ. ಸೊ 79th ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ದ ಈಕ್ವೇಷನ್ ಆಫ್ ದ ಲೈನ್. ಸೊ ಇಲ್ಲೊಂದು ಗ್ರಾಫ್ ಕೊಟ್ಟು ಅಲ್ಲಿ ಗ್ರಾಫಿಗೆ ಒಂದು ಲೈನ್ ಡ್ರಾ ಮಾಡಿದ್ದಾರೆ. ಸೊ ಆ ಲೈನಿನ ಈಕ್ವೇಷನ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ನಮಗೆ. ಸೊ ಈ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡ್ತೀವಪ್ಪ ಅಂತಂದರೆ ಸೊ ನೆಕ್ಸ್ಟು 79th ಕ್ವಶನ್. ಫಸ್ಟು ಆ ಗ್ರಾಫ್ನ ಅದೇ ರೀತಿ ಆ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಇದು ಒಂದು, ನೆಕ್ಸ್ಟು ಸೊ ಇದು ಎಕ್ಸ್ ಕೋಆರ್ಡಿನೇಟು, ಇದು ವೈ ಕೋಆರ್ಡಿನೇಟು, ಇದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ಸೊ ಇವಾಗ ನಂಬರ್ಸ್ ಬರ್ಕೊಳ್ಳೋದಾದರೆ 0 1 2
3, ನೆಕ್ಸ್ಟ್ 1 2 3, ಇಲ್ಲಿ ಕೆಳಗಡೆ -1 -2 -3, ನೆಕ್ಸ್ಟ್ -1 -2 -3. ಸೊ ಲೈನ್ ಬಂದುಬಿಟ್ಟು 1, ಅದೇ ರೀತಿ -3ಗೆ ಅದು ಕ್ರಾಸ್ ಆಗುತ್ತೆ ಲೈನ್. ಸೊ ಈ ರೀತಿ ಬರುತ್ತೆ ಆ ಲೈನು. ಸೊ ಈ ಲೈನಿಗೆ ಈಕ್ವೇಷನ್ನ ಫೈಂಡ್ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಫಸ್ಟ್ ಜನರಲ್ ಈಕ್ವೇಷನ್ ಬಂದುಬಿಟ್ಟು y = mx + b. ಸೊ ಇವಾಗ ಇದು y ಆಕ್ಸಿಸ್ ಬಂದುಬಿಟ್ಟು -3 ಹತ್ರ ಇಂಟರ್ಸೆಪ್ಟ್ ಆಗ್ತಿದೆ ಅದು. ಸೊ y y intersects at y = -3. ನೆಕ್ಸ್ಟ್ ಇವಾಗ ಈ y = -3ನ ನಾವು b ಅಂತ ಕನ್ಸಿಡರ್ ಮಾಡೋಣ. ಸೊ b = -3. ಸೊ b ಬಂತು ನಮಗೆ. ಇವಾಗ ನೆಕ್ಸ್ಟ್ ನಾವು ಸ್ಲೋಪ್ನ ಫೈಂಡ್ ಔಟ್ ಮಾಡಬೇಕು ಇವಾಗ. ಸೊ ಸ್ಲೋಪ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಪ್ಪ ಅಂದರೆ ಸ್ಲೋಪ್ ಫಾರ್ಮುಲಾ ಬಂದುಬಿಟ್ಟು y2 - y1/x2 - x1. ಇಲ್ಲಿ 2 ಕೋಆರ್ಡಿನೇಟ್ಸ್ನ ತಗೊಳೋದಾದರೆ ಸೊ ಫಸ್ಟ್ ಕೋಆರ್ಡಿನೇಟ್ ಬಂದುಬಿಟ್ಟು ಇಲ್ಲಿ 0, -3. ಅದೇ ರೀತಿ ನೆಕ್ಸ್ಟ್ 2, 1. ಸೊ ಇವಾಗ ಇದು x1 y1, x2 y2. ಸೊ ಈ ಲೈನ್ ಪ್ರಕಾರ ನಾವು ಕೋಆರ್ಡಿನೇಟ್ಸ್ ತಗೊಂಡಿದ್ವಿ. ಸೊ ಇಲ್ಲಿ y2 ಅಪ್ಪ ಅಂತಂದರೆ 1. ಸೊ 1 -3 / x2 ಅಂತಂದರೆ 2 -0 = -2 ಪ್ಲಸ್ ಆಗುತ್ತೆ. ಸೊ 1 + 3 4, 2 - 0 ಅಂದರೆ 2. ಸೊ 2 1s 2 2s. ಸೊ ಇಲ್ಲಿ ಸ್ಲೋಪ್ ಬಂದುಬಿಟ್ಟು 2 ಬರುತ್ತೆ. ಸೊ ಇವಾಗ ಈಕ್ವೇಷನ್ y = mx + b. ಈ ಈಕ್ವೇಷನಲ್ಲಿ ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೊ ಅದೇ ರೀತಿ m ಅಂದರೆ ಸ್ಲೋಪ್ ಬಂದುಬಿಟ್ಟು 2x. ಸೊ -b. ಸೊ b ಬಂದುಬಿಟ್ಟು -3. ಸೊ ಅದಕ್ಕೆ ಮೈನಸ್ ತಗೊಂಡಿದ್ದೀವಿ. ಸೊ ಆನ್ಸರ್ ಬಂದುಬಿಟ್ಟು ಇದಕ್ಕೆ 2x - 3. ಸೊ ಸ್ಲೋಪ್ ಆಫ್ ದ ಈಕ್ವೇಷನ್ ಈಸ್ 2x - 3. ಆಪ್ಷನ್ ಬಿ. ಸೊ ಇದು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಇದಕ್ಕೆ. ಸೊ ನೆಕ್ಸ್ಟು 81 ಕ್ವಶನ್ ನೋಡೋದಾದರೆ 81 ಕ್ವಶನ್ ಬಂದುಬಿಟ್ಟು ಸೊ x² + 12x + 36 ಈಸ್ ಎ ಪರ್ಫೆಕ್ಟ್ ಸ್ಕ್ವಯರ್ ಟ್ರೈನಾಮಿಯಲ್. ಸೊ ಇದನ್ನು ಫ್ಯಾಕ್ಟ್ರೈಸ್ ಮಾಡೋಣ. ಫ್ಯಾಕ್ಟ್ರೈಸ್ ಮಾಡಿದ್ರೆ ಆನ್ಸರ್ ಬರುತ್ತೆ ಇದ್ರದ್ದು. 81 ಕ್ವಶನ್ ಬಂದುಬಿಟ್ಟು x² + 12x + 36. ಸೊ x × 36 ಅಂದರೆ 36x². ಸೊ ಇದ್ರ ಫ್ಯಾಕ್ಟರ್ಸ್ ಬಂದುಬಿಟ್ಟು 6 6 36 ಆಗುತ್ತೆ. ಸೊ x² + 6x + 6x + 36. ಸೊ x of x + 6 + 6 of x + 6. ಸೊ ಇಲ್ಲಿ x + 6 ಅದೇ ರೀತಿ x + 6 ಇದರದ್ದು ರೂಟ್ಸ್ ಆಗುತ್ತೆ. ಸೊ x + 6 × x + 6 ಬಂದುಬಿಟ್ಟು x + 6 ಹೋಲ್ ಸ್ಕ್ವೇರ್. ಸೊ ಇದು ಈ ಕ್ವಶನ್ ಆನ್ಸರ್ x + 6 ಹೋಲ್ ಸ್ಕ್ವೇರ್ ಬರ್ತಿದೆ. ಬಟ್ ಅವರು x + 6 ಅಷ್ಟೇ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇದು ಆಪ್ಷನ್ ಬಿ ಆನ್ಸರ್ ಈ ಕ್ವಶನಿಗೆ. ನೆಕ್ಸ್ಟು 82nd ಕ್ವಶನ್ ನೋಡೋದಾದರೆ ಫೈಂಡ್ ದ ಏರಿಯಾ ಆಫ್ ದ ಪಾಲಿಗಾನ್. ಸೊ ಈ ಪಾಲಿಗಾನ್ನ ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನೆಕ್ಸ್ಟ್ 82nd ಕ್ವಶನ್ ನೋಡಿದ್ರೆ ಫಸ್ಟ್ ಡಯಾಗ್ರಾಮ್ನ ಡ್ರಾ ಮಾಡೋಣ. ಸೊ ಡಯಾಗ್ರಾಮ್ ಬಂದುಬಿಟ್ಟು ಸೊ ಈ ಡಯಾಗ್ರಾಮ್ನ B2 ಅಂದರೆ ಬೇಸ್ ಬಂದುಬಿಟ್ಟು 14 ಇಂಚಸ್. ಸೊ ಹೈಟ್ ಬಂದುಬಿಟ್ಟು 15 ಇಂಚಸ್. ಅದೇ ರೀತಿ ಬೇಸ್ 1 ಇದು ಬಂದುಬಿಟ್ಟು 10 ಇಂಚಸ್. ಸೊ ಈ ಪಾಲಿಗಾನ್ ಬಂದುಬಿಟ್ಟು ಟ್ರೆಪೀಸಿಯಡ್. ಸೊ ಟ್ರೆಪೀಸಾಯ್ಡ್ ಪಾಲಿಗಾನ್ ಇದು. ಸೊ ಇದ್ರ ಏರಿಯಾ ಬಂದುಬಿಟ್ಟು ಏನಾಗುತ್ತಪ್ಪ ಅಂದರೆ ಏರಿಯಾ ಆಫ್ ಟ್ರೆಪೀಸಾಯ್ಡ್ ಈಸ್ half of base 1 plus base 2 into h. ಸೊ ಈ ಫಾರ್ಮುಲಾದಲ್ಲಿ ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋಣ. ಸೊ ಹಾಫ್ ಅದೇ ರೀತಿ. ನೆಕ್ಸ್ಟು B1 ಅಂದರೆ 10, ನೆಕ್ಸ್ಟ್ B2 ಅಂತಂದರೆ 14, h ಬಂದುಬಿಟ್ಟು 5. ಸೊ 1/2 ಇಂಟು 10 + 14 24 ಇಂಟು 5. ಸೊ 24 ಇಂಟು 5 ಬಂದುಬಿಟ್ಟು 24 5s 120. ಸೊ 120 / 2. ಸೊ 2 1s 260s. ಸೊ 60
ಇಂಚಸ್ ಆರ್ 60 ಸ್ಕ್ವೇರ್ ಇಂಚಸ್ ಇದಕ್ಕೆ ಆನ್ಸರ್. ಸೊ ಆಪ್ಷನಲ್ಲಿ ನೋಡೋದಾದರೆ ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆನ್ಸರ್. ನೆಕ್ಸ್ಟು 83rd ಕ್ವಶನ್. ಸೊ 83rd ಕ್ವಶನ್ ಬಂದುಬಿಟ್ಟು ಈ ಡಯಾಗ್ರಾಮ್ನ ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇದನ್ನು ಯಾವ ರೀತಿ ಡ್ರಾ ಮಾಡ್ತೀವಿ ಅಂದರೆ ಫಸ್ಟು ಇದರಲ್ಲಿ ಬೇಸ್ ಅದೇ ಇದು ಕೂಡ ಒಂದು ಟ್ರೆಪಿಜಿಯಾಡೆ. ಸೊ ಇದರಲ್ಲಿ ಬೇಸು ಅದೇ ರೀತಿ ಹೈಟ್ನ ಫಸ್ಟು ನೋಟ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಬೇಸ್ 1 ಬಂದುಬಿಟ್ಟು ಸೊ ಇಲ್ಲಿಂದ ಸೊ 1ಇಂದ 5. ಸೊ B1 ಈಸ್ ಈಕ್ವಲ್ಸ್ ಟು 5. ಅದೇ ರೀತಿ B2 ಈಸ್ ಈಕ್ವಲ್ಸ್ ಟು 1 2 3. ಸೊ B2 ಈಸ್ ಈಕ್ವಲ್ಸ್ ಟು 3. ಸೊ B1 ಈಸ್ ಈಕ್ವಲ್ಸ್ ಟು 5, B2 ಈಸ್ ಈಕ್ವಲ್ಸ್ ಟು 3. ನೆಕ್ಸ್ಟ್ ಹೈಟ್ ನೋಡೋದಾದರೆ ಹೈಟ್ ಹೆಚ್ಚು ನೋಡೋದಾದರೆ ಸೊ ಹೈಟ್ ಹೆಚ್ಚು ಬಂದುಬಿಟ್ಟು 2 ಬಾಕ್ಸ್. ಸೊ 2 ಬಾಕ್ಸ್ ಅಂತಂದರೆ 2. ಸೊ ಹೈಟ್ ಈಸ್ ಈಕ್ವಲ್ಸ್ ಟು 2, ಬೇಸ್ 1 ಈಸ್ ಈಕ್ವಲ್ಸ್ ಟು 5, ಬೇಸ್ 2 ಈಸ್ ಈಕ್ವಲ್ಸ್ ಟು 3. ಸೊ ಏರಿಯಾ ಆಫ್ ಟ್ರೆಪಿಜಿಯಾಯ್ಡ್ ಫಾರ್ಮುಲಾದಲ್ಲಿ ಇವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ ಇವಾಗ. 83rd ಕ್ವಶನ್. ಬೇಸ್ 1 ಬಂದುಬಿಟ್ಟು 5, ಬೇಸ್ 2 ಬಂದುಬಿಟ್ಟು 3, ಹೈಟ್ h ಈಸ್ ಈಕ್ವಲ್ಸ್ ಟು 2. ಫಾರ್ಮುಲಾ ಬಂದುಬಿಟ್ಟು ಏರಿಯಾ ಆಫ್ ಟ್ರೆಪಿಜಾಯ್ಡ್. ಸೊ ಟ್ರೆಪಿಜಾಯ್ಡ್ ಈಸ್ ಈಕ್ವಲ್ಸ್ ಟು ಹಾಫ್ ಆಫ್ ಬೇಸ್ 1 ಪ್ಲಸ್ ಬೇಸ್ 2 ಇಂಟು ಹೆಚ್. ಸೊ ಹಾಫ್ ಇಂಟು ಬೇಸ್ 1 ಅಂದರೆ 5. ಸೊ ಬೇಸ್ 2 3 ಇಂಟು 2. ಸೊ ಹಾಫ್ ಇಂಟು 5 ಪ್ಲಸ್ 3 8. 8 ಇಂಟು 2 8 ಇಂಟು 2 16. ಸೊ 16 ಬೈ 2 ಅಂದರೆ 2 1s 2 8s. ಸೊ ಆನ್ಸರ್ ಬಂದುಬಿಟ್ಟು 8 ಸ್ಕ್ವೇರ್ ಇಂಚಸ್. ಸೊ ಏರಿಯಾ ಆಫ್ ದಿಸ್ ಟ್ರೆಪಿಜಿಯಡ್ ಬಂದುಬಿಟ್ಟು 8 ಸ್ಕ್ವೇರ್ ಇಂಚಸ್. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. 84th ಕ್ವಶನ್ ಬಂದುಬಿಟ್ಟು ಇನ್ ದ ಫಿಗರ್ ಸೈಡ್ BC A is equal to 12 cm, AC is equal to B is equal to 16 cm, and AB is equal to C is equal to 20 cm. Then the radius R of the circle is. ಸೊ ಇಲ್ಲಿ ರೇಡಿಯಸ್ನ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ರು. ಸೊ ನಾವು ಇಲ್ಲಿ ಫಸ್ಟ್ ನಾವು ಡಯಾಗ್ರಾಮ್ನ ಬಿಡಿಸ್ಕೊಳ್ಳೋಣ. ಸೊ 84th ಕ್ವಶನ್ ಬಂದುಬಿಟ್ಟು ಒಂದು ಸರ್ಕಲ್ ಕೊಟ್ಟಿದ್ದಾರೆ. ಸೊ ಆ ಸರ್ಕಲಲ್ಲಿ ಒಂದು ಟ್ರಯಾಂಗಲ್ ಎ ಬಿ ಸಿ. ಸೊ ಇದರಲ್ಲಿ ಮತ್ತೆ ಇಲ್ಲೊಂದು ಟ್ರಯಾಂಗಲ್, ಇಲ್ಲೊಂದು. ಸೊ ಇದು ಡಿ. ಸೊ ಇದು ಸೆಂಟ್ರ್ ಓ. ಸೊ ಬಂದುಬಿಟ್ಟು ಬಿ ಸಿ. ಸೊ ಇದು ಬಂದುಬಿಟ್ಟು ಎಷ್ಟು ಕೊಟ್ಟಿದ್ದಾರೆ? 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದೇ ರೀತಿ ಎ ಸಿ ಬಂದುಬಿಟ್ಟು 16 ಸೆಂಟಿಮೀಟರ್. ಅದೇ ರೀತಿ ಎ ಬಿ ಅಂದರೆ ಸಿ ಸೈಡ್ ಬಂದುಬಿಟ್ಟು ಎಷ್ಟು ಕೊಟ್ಟಿದ್ದಾರೆ? 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಎ ಬಿ ಈಸ್ ಈಕ್ವಲ್ ಟು ಸಿ ಈಸ್ ಈಕ್ವಲ್ ಟು 20 ಸೆಂಟಿಮೀಟರ್. ಅದೇ ರೀತಿ ಬಿ ಸಿ ಈಸ್ ಈಕ್ವಲ್ ಟು ಎ ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್. ನೆಕ್ಸ್ಟ್ ಎ ಸಿ ಈಸ್ ಈಕ್ವಲ್ ಟು ಬಿ ಈಸ್ ಈಕ್ವಲ್ ಟು 16 ಸೆಂಟಿಮೀಟರ್. ಸೊ ನಾವು ಫಸ್ಟ್ ಈ ಟ್ರಯಾಂಗಲ್ಲು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹೌದಾ ಅಲ್ವಾ ಅಂತ ನಾವು ಚೆಕ್ ಮಾಡಬೇಕು. ಸೊ ಚೆಕ್ ಮಾಡೋದಕ್ಕೆ ನಾವು ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡ್ತೀವಿ. ಸೊ ಯೂಸ್ ಪೈಥಾಗರಸ್ ಥಿಯರಮ್. ಸೊ ಪೈಥಾಗರಸ್ ಥಿಯರಮ್ ಪ್ರಕಾರ ಸೊ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್, ಇಲ್ಲಿ ಬಿಗ್ ಸೈಡ್ ಬಂದ್ಬಿಟ್ಟು ಎ ಬಿ. ಸೊ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಇಲ್ಲಿ ಎ ಬಿ ಬಂದುಬಿಟ್ಟು 20 ಸೆಂಟಿಮೀಟರ್. ಸೊ 20 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಸಿ ಅಪ್ಪ ಅಂತಂದರೆ 16 ಸೆಂಟಿಮೀಟರ್ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ಬಂದುಬಿಟ್ಟು 12 ಸೆಂಟಿಮೀಟರ್ ಹೋಲ್ ಸ್ಕ್ವೇರ್. ಸೊ 20 ಹೋಲ್ ಸ್ಕ್ವೇರ್ ಬಂದುಬಿಟ್ಟು 400. ಅದೇ ರೀತಿ 16 ಹೋಲ್ ಸ್ಕ್ವೇರ್ ಬಂದುಬಿಟ್ಟು 16 ಸ್ಕ್ವೇರ್ ಬಂದುಬಿಟ್ಟು 256. ಅದೇ ರೀತಿ 12 ಸ್ಕ್ವೇರ್ ಬಂದುಬಿಟ್ಟು 144. ಸೊ 400 ಈಸ್ ಈಕ್ವಲ್ ಟು 400. ಸೊ ಇಲ್ಲಿ ಕೊಟ್ಟಿರೋ ಟ್ರಯಾಂಗಲ್ ಬಂದುಬಿಟ್ಟು ಒಂದು ರೈಟ್ ಟ್ರಯಾಂಗಲ್. ಸೊ ಇಲ್ಲಿ ದ ಟ್ರಯಾಂಗಲ್ ಎ ಬಿ ಸಿ ಈಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒಂದು ಸರ್ಕಲಾಗಿ ಇನ್ಸ್ಕ್ರೈಬ್ ಆಗಿದೆಯಪ್ಪ ಅಂತಂದರೆ ಅದರ ಹೈಪಾರ್ಟನೆಸ್ ಸೈಡ್ ಅಂದರೆ ಈ ಸೈಡ್ ಬಂದುಬಿಟ್ಟು ಡಯಾಮೀಟ್ರ್ ಆಗುತ್ತೆ ಅದರದ್ದು. ಸೊ ಡಯಾಮೀಟ್ರ್ ನಮಗೆ ಕೊಟ್ಟಿದ್ದಾರೆ. ಸೊ 20 ಸೆಂಟಿಮೀಟ್ರ್ ಡಯಾಮೀಟ್ರ್ ಆದರೆ ಸೊ ರೇಡಿಯಸ್ ಆರ್ ಈಸ್ ಈಕ್ವಲ್ಸ್ ಟು ಡಿ ಬೈ 2, ಡಯಾಮೀಟ್ರ್ ಬೈ ಹಾಫ್. ಸೊ ಡಯಾಮೀಟ್ರ್ ಎಷ್ಟು? 20. ಸೊ 20 ಬೈ 2 ಅಂದರೆ 2 1s 2 10s. ಸೊ ರೇಡಿಯಸ್ ಆರ್ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಇದಕ್ಕೆ ಆನ್ಸರ್. ಸೊ ಆಪ್ಷನಲ್ಲಿ ನೋಡೋದಾದರೆ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ 84th ಕ್ವಶನ್ ನೋಡೋದಾದರೆ ಎ ಟ್ರೆಪಿಜಿಯಡ್ ಈಸ್ ಫಾರ್ಮ್ಡ್ ಬೈ ಸ್ಕ್ವೇರ್ ಆ್ಯಂಡ್ ಟ್ರಯಾಂಗಲ್. ಅಂದರೆ ಒಂದು ಟ್ರೆಪಿಜಿಯಡು ಸ್ಕ್ವೇರ್ ಮತ್ತು ಟ್ರಯಾಂಗಲಿಂದ ಫಾರ್ಮ್ ಆಗಿದೆ.
ಸೊ ಅಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಗಿವನ್ ದ ಟ್ರಯಾಂಗಲ್ ಏರಿಯಾ ಆಫ್ ದ ಟ್ರಯಾಂಗಲ್ 6 ಸೆಂಟಿಮೀಟರ್ ಸ್ಕ್ವೇರ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಅದೇ ರೀತಿ ದ ಡಿಫ್ರೆನ್ಸ್ ಬಿಟ್ವೀನ್ ದ ಬೇಸಸ್ ಆಫ್ ದ ಟ್ರೆಪಿಸೈಡ್ ಅಂತಂದರೆ ಬೇಸಿಂದು ಡಿಫ್ರೆನ್ಸನ್ನು ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ, 4 ಸೆಂಟಿಮೀಟರ್ ಡಿಫ್ರೆನ್ಸ್ ಇದೆ ಅದರದ್ದು. ಇವಾಗ ನಮಗೆ ಏನು ಕೇಳಿದರೆ ಏರಿಯಾ ಆಫ್ ಟ್ರೆಪಿಸೈಡ್ ಕೇಳಿದ್ದಾರೆ. ಸೊ ಇಲ್ಲಿ ಏರಿಯಾ ಆಫ್ ದ ಟ್ರೆಪಿಸೈಡ್ ಇಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ತೀವಪ್ಪ ಅಂತಂದರೆ, ಸೊ ಫಸ್ಟ್ ಇಲ್ಲಿ ಗಿವನ್ ಬರ್ಕೊಳ್ಳೋಣ. ಸೊ ಕೊಟ್ಟಿರೋದು ಏನಪ್ಪ ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಬಂದುಬಿಟ್ಟು 6 ಸೆಂಟಿಮೀಟರ್ ಸ್ಕ್ವೇರ್. ಅದೇ ರೀತಿ ಡಿಫರೆನ್ಸ್ ಬಿಟ್ವೀನ್ 2 ಬೇಸಸ್ ಕೊಟ್ಟಿದ್ದಾರೆ. ಸೊ ಡಿಫ್ರೆಂಟ್ ಬಿಟ್ವೀನ್ 2 ಬೇಸಸ್ ಬಂದುಬಿಟ್ಟು ಎಷ್ಟು ಕೊಟ್ಟಿದ್ದಾರೆ, 4 ಸೆಂಟಿಮೀಟರ್. ಸೊ ಇಲ್ಲಿ ನಾವಾಗ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾನ ಅಪ್ಲೈ ಮಾಡೋಣ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬಂದುಬಿಟ್ಟು ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇಲ್ಲಿ ನಮಗೆ ಏರಿಯಾ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ, 6 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. ಸೊ ಏರಿಯಾ ಬಂದುಬಿಟ್ಟು 6 ಹಾಫ್. ಸೊ ಬೇಸ್ ಇಲ್ಲಿ ಯಾವುದಪ್ಪ ಅಂತಂದರೆ ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಬೇಸ್ ಕೊಟ್ಟಿದ್ದಾರಲ್ಲ, ಇದೇ ಟ್ರಯಾಂಗಲ್ ಬೇಸ್ ಆಗುತ್ತೆ. ಸೊ 4 ಇದು ಬೇಸು ಇಂಟು ಹೆಚ್. ಸೊ 6 ಈಸ್ ಈಕ್ವಲ್ ಟು 4 1s 4/2 ಇಂಟು ಹೆಚ್. 2 1s 2 2s. ಸೊ ಇದನ್ನು ಸಾಲ್ವ್ ಮಾಡಿದರೆ 6 ಈಸ್ ಈಕ್ವಲ್ ಟು 2 ಹೆಚ್ ಆಗುತ್ತೆ. ಹೆಚ್ ಎಷ್ಟಾಗುತ್ತೆ ಹೈಟು, 2 1s 2 3s. ಸೊ ಹೈಟ್ ಬಂದುಬಿಟ್ಟು ಇಲ್ಲಿ 3 ಆಗುತ್ತೆ. ಇಲ್ಲಿ 3 ಬಂದುಬಿಟ್ಟು ಇದು ಹೈಟು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ಇವಾಗಪ್ಪ ಅಂತಂದರೆ, ಇಲ್ಲಿ ಹೆಚ್ ಅನ್ನೋದು ಬಂದುಬಿಟ್ಟು ಏರಿಯಾ ಹೈಟ್ ಆಫ್ ದಿ ಟ್ರೆಪಿಸಿಯಡ್, ಅದೇ ರೀತಿ ಸೈಡ್ ಆಫ್ ದಿ ಸ್ಕ್ವೇರ್ ಆಗುತ್ತೆ. ಸೊ ಸೈಡು ಮತ್ತು ಹೈಟು ಟ್ರೆಪಿಸಿಯಡ್ದು ಎರಡೂ ಹೆಚ್ಚೆ. ಸೊ ಇವಾಗ ನಾವು ಏರಿಯಾ ಆಫ್ ದ ಸ್ಕ್ವೇರ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಏರಿಯಾ ಆಫ್ ಸ್ಕ್ವೇರ್ ಬಂದುಬಿಟ್ಟು ಸೈಡ್ ಫಾರ್ಮುಲಾ ಬಂದುಬಿಟ್ಟು ಸೈಡ್ ಸ್ಕ್ವೇರ್. ಸೊ ಸೈಡ್ ಇಲ್ಲ ಅಂತಂದರೆ 3 ಸ್ಕ್ವೇರ್. ಸೊ 3 ಸ್ಕ್ವೇರ್ ಇಸ್ ಈಕ್ವಲ್ ಟು 9. ಸೊ ಇವಾಗ ಏರಿಯಾ ಆಫ್ ದ ಟ್ರೆಪಿಸಿಯಡ್ ಬಂದುಬಿಟ್ಟು ಎಷ್ಟಾಗುತ್ತೆ ಅಂತಂದರೆ ಏರಿಯಾ ಆಫ್ ಟ್ರಯಾಂಗಲ್ ಪ್ಲಸ್ ಏರಿಯಾ ಆಫ್ ಸ್ಕ್ವೇರ್ ಆಗುತ್ತೆ. ಸೊ ಏರಿಯಾ ಆಫ್ ಟ್ರೆಪಿಸೈಡ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ದ ಟ್ರಯಾಂಗಲ್ ಪ್ಲಸ್ ಏರಿಯಾ ಆಫ್ ದ ಸ್ಕ್ವೇರ್. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಎಷ್ಟು ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಕ್ವಶನ್ 6 ಅಂತ. ಸೊ ಏರಿಯಾ ಆಫ್ ಸ್ಕ್ವೇರ್ ನಾವು ಇವಾಗ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಸೊ 9 ಅಂತ. ಸೊ 6 + 9 ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದು ಏರಿಯಾ ಆಫ್ ದ ಟ್ರೆಪಿಸಿಯಡ್ ಆನ್ಸರ್ ಈ ಕ್ವಶನಿಗೆ. ಸೊ ಆಪ್ಷನ್ ನೋಡೋದಾದರೆ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್. ಸೊ 15 ಸೆಂಟಿಮೀಟರ್ ಸ್ಕ್ವೇರ್. ಸೊ ನೆಕ್ಸ್ಟ್ 86th ಕ್ವಶನ್ ನೋಡೋದಾದರೆ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಿಕ್ ಇಕ್ವೇಷನ್ 2x² + k - 6 of x in -3k = 0 is given by. ಸೊ ಇಲ್ಲಿ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾನ ಅಪ್ಲೈ ಮಾಡಬೇಕು ನಾವಿಲ್ಲಿ. 86th ಕ್ವಶನ್. ಸೊ 86th ಕ್ವಶನ್ ಬಂದುಬಿಟ್ಟು ಕ್ವಾಡ್ರಿಕ್ ಇಕ್ವೇಷನ್ 2x² + k - 6 of x - 3k = 0. ಸೊ ಇಲ್ಲಿ ನಾವು ಫಸ್ಟ್ ಎ ಎಷ್ಟು ಅಂತ ಬರ್ಕೊಳ್ಳೋಣ. ಸೊ ಎ ಇಸ್ ಈಕ್ವಲ್ ಟು 2. ಅದೇ ರೀತಿ ಬಿ ಇಸ್ ಈಕ್ವಲ್ ಟು k - 6. ನೆಕ್ಸ್ಟು ಸಿ. ಸೊ ಸಿ ಎಷ್ಟಿದೆ, ಸೊ ಸಿ ಬಂದುಬಿಟ್ಟು -3k ಇದೆ. ಸೊ ಫಾರ್ಮುಲಾ ಡಿಸ್ಕ್ರಿಮಿನೆಂಟ್ ಡಿ ಬಂದುಬಿಟ್ಟು b² - 4ac. ಇಲ್ಲಿ b² ಅಂತಂದರೆ k. ಸೊ k - 6 ಹೋಲ್ ಸ್ಕ್ವೇರ್. ಅದೇ ರೀತಿ 4 × a ಅಂದರೆ 2, c ಅಂತಂದರೆ -3k, k². ಸೊ ಇಲ್ಲಿ a - b ಹೋಲ್ ಸ್ಕ್ವೇರ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸೊ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಪ್ಪ ಅಂತಂದರೆ a². ಸೊ k² -2ab ಅಂತಂದರೆ -12k. ನೆಕ್ಸ್ಟ್ b². ಸೊ +36, 6 6 36, -4 2 8, 8 3 24. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ 8 3 24k. ಇಲ್ಲಿ ಇದನ್ನು ನಾವು ಕ್ವಾಡ್ರಿಕ್ ಈಕ್ವೇಷನ್ ಫಾರ್ಮುಲಾ ಆದರೆ ಬರ್ಕೊಳ್ಳೋಣ. ಸೊ k² - 12k + 36 + 24k = 0. ಇಲ್ಲಿ ಒಂದು ಪ್ಲಸ್ಸು ಅದೇ ರೀತಿ ಒಂದು ಮೈನಸ್ ಇದೆ. ಸೊ -12k ಅದೇ ರೀತಿ +24k. ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ k². ಸೊ ಬಿಗ್ ನಂಬರ್ಸ್ ಏನು ಪ್ಲಸ್ ಇದೆ. ಸೊ +12k + 36 = 0. ಸೊ ಇಲ್ಲಿ ನಾವು ಫ್ಯಾಕ್ಟ್ರೈಸ್ ಮಾಡಬೇಕು. ಸೊ ಫ್ಯಾಕ್ಟ್ರೈಸ್ ಯಾವ ರೀತಿಯಪ್ಪ ಅಂದರೆ ಫಸ್ಟ್ ಟರ್ಮ್ನ ಲಾಸ್ಟ್ ಟರ್ಮ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ಬಂದುಬಿಟ್ಟು 36k². ಸೊ ಇವಾಗ ನಾವು ಇಲ್ಲಿ 2 ಫ್ಯಾಕ್ಟರ್ಸ್ ಹುಡುಕಬೇಕು. ಆ ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡಿದ್ರೆ 36 ಬರಬೇಕು.
ಅದೇ ರೀತಿ ಆ್ಯಡ್ ಮಾಡಿದರೆ 12 ಬರಬೇಕು. ಸೊ ಆ ಫ್ಯಾಕ್ಟರ್ಸ್ ಬಂದುಬಿಟ್ಟು 6 ಸೊ 6k ಇಂಟು 6k ಅಂದರೆ 36k². ಅದೇ ರೀತಿ 6k ಪ್ಲಸ್ 6k 12k ಆಗುತ್ತೆ. ಸೊ k² ಪ್ಲಸ್ 6k ಪ್ಲಸ್ 6k ಪ್ಲಸ್ 36 ಇಸ್ ಈಕ್ವಲ್ ಟು 0. ಸೊ ಇಲ್ಲಿ kನ ಕಾಮನ್ ತಗೊಂಡ್ರೆ ಉಳಿಯೋದು k ಪ್ಲಸ್ 6. ಅದೇ ರೀತಿ ಇಲ್ಲ 6ನ ಕಾಮನ್ ತೆಗೆದರೆ ಉಳಿಯೋದು k ಪ್ಲಸ್ 6 ಈಸ್ ಈಕ್ವಲ್ ಟು 0. ಇಲ್ಲಿ k ಪ್ಲಸ್ 6 ಅದೇ ರೀತಿ k ಪ್ಲಸ್ 6 ಈಸ್ ಈಕ್ವಲ್ ಟು 0. ಸೊ k ಪ್ಲಸ್ 6 ಇಂಟು k ಪ್ಲಸ್ 6 ಬಂದುಬಿಟ್ಟು k ಪ್ಲಸ್ 6 ಹೋಲ್ ಸ್ಕ್ವೇರ್. ಸೊ ಇದು ನಮ್ಮ ಆನ್ಸರು. ಸೊ ಇದು ಯಾವ ಆಪ್ಷನಲ್ಲಿದೆ ಅಂತ ನೋಡೋಣ. ಸೊ ಇದು ಕೂಡ ಫಸ್ಟ್ ಆಪ್ಷನ್. ಸೊ ಫಸ್ಟ್ ಆಪ್ಷನ್ ಇದಕ್ಕೆ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟು 87th ಕ್ವಶನಿಗೆ ಮೂವ್ ಆಗೋದಾದರೆ 87th ಕ್ವಶನ್ ಬಂದುಬಿಟ್ಟು ಸಿಮಿಲರ್ ಟ್ರಯಾಂಗಲ್ಸ್ ಹ್ಯಾವ್. ಸೊ ಸಿಮಿಲರ್ ಟ್ರಯಾಂಗಲ್ಸಿಗೆ ಯಾವುದು ಸೇಮ್ ಇರುತ್ತೆ ಅಪ್ಪ ಅಂತಂದರೆ ಲೆಂತ್ ಆಫ್ ದ ಸೈಡ್ ಆರ್ ಇನ್ ಸೇಮ್ ರೇಷಿಯೋ. ಸೊ ಲೆಂತ್ ಬಂದುಬಿಟ್ಟು ಲೆಂತ್ ಆಫ್ ದ ಸೈಡ್ಸ್ ಸೈಡ್ ಲೆಂತ್ ಬಂದುಬಿಟ್ಟು ಸೇಮ್ ರೇಷಿಯೋದಲ್ಲಿ ಇರುತ್ತೆ. ನೆಕ್ಸ್ಟ್ 88th ಕ್ವಶನ್. 88th ಕ್ವಶನ್ ಬಂದುಬಿಟ್ಟು ಫೈಂಡ್ ದ ಎಕ್ಸ್ ಟು ದ ನಿಯರೆಸ್ಟ್ ಲೆಂತ್ ಡೆಸಿಮಲ್ ಪ್ಲೇಸ್. ಸೊ ನಿಯರೆಸ್ಟ್ ಲೆಂತ್ ಡೆಸಿಮಲ್ ಪ್ಲೇಸ್ ಕೇಳಿದ್ದಾರೆ ಎಕ್ಸ್ನ. ಇದನ್ನು 88th ಕ್ವಶನ್. ಸೊ 88th ಕ್ವಶನಲ್ಲಿ ಫಸ್ಟ್ ಡಯಾಗ್ರಾಮ್ ಬಿಡಿಸೋಣ. ಸೊ ಡಯಾಗ್ರಾಮ್ ಬಂದುಬಿಟ್ಟು ಸೊ ಇಲ್ಲೊಂದು ಕಟ್ ಆಗಿದೆ. ಸೊ ಇದು 4 ಕೊಟ್ಟಿದ್ದಾರೆ. ನೆಕ್ಸ್ಟು 12. ನಾವು ಈ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕಿಲ್ಲಿ. ಸೊ ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇಲ್ಲಿ ಒಂದು ಲೆಗ್ ಬಂದುಬಿಟ್ಟು 4 ಸೆಂಟಿಮೀಟರ್. ಸೊ ಒಂದು ಲೆಗ್ ಅಪ್ಪ ಅಂತಂದರೆ ಇದು. ಸೊ ಇದು ಬಂದುಬಿಟ್ಟು ಎಷ್ಟು ಕೊಟ್ಟಿದ್ದಾರೆ 4 ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೈಪಾಟಿನೆಸ್. ಸೊ ಹೈಪಾಟಿನೆಸ್ ಬಂದುಬಿಟ್ಟು 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವಿವಾಗ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಈಸ್ ಈಕ್ವಲ್ ಟು ಫೈಂಡ್ ಔಟ್ ಮಾಡಬೇಕು. ನಾವಿಲ್ಲಿ ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡೋಣ. ಸೊ ಯೂಸ್ ಪೈಥಾಗರಸ್ ಥಿಯರಮ್. ಪೈಥಾಗರಸ್ ಥಿಯರಮ್ ಪ್ರಕಾರ ಬಂದುಬಿಟ್ಟು c² ಇಸ್ ಈಕ್ವಲ್ ಟು a² ಪ್ಲಸ್ b². ಸೊ ಸಿ ಅಪ್ಪ ಅಂತಂದರೆ ಇಲ್ಲಿ ಫಸ್ಟು ಸಿ ಅಂದರೆ ಇತ್ತ. ಸೊ ಹೈಪಾಟಿನೆಸ್ ಸಿ ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಅದೇ ರೀತಿ ಇದು ಬಂದುಬಿಟ್ಟು ಎ. ಸೊ ಎ ಈಸ್ ಈಕ್ವಲ್ ಟು 4. ಅದೇ ರೀತಿ ಎಕ್ಸ್ನ ಬಿ ತಗೋಣ. ಸೊ ಬಿ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಂಡ್ರೆ c² ಅಂದರೆ 12². ನೆಕ್ಸ್ಟ್ a² ಅಪ್ಪ ಅಂತಂದರೆ 4². b² ಬಂದುಬಿಟ್ಟು x². ಸೊ 12² ಅಂತಂದರೆ 144. ಅದೇ ರೀತಿ 4² 16. x² ಅದೇ ರೀತಿ. ಸೊ ಇಲ್ಲಿ x² ಈ ಕಡೆ ತರಿಸ್ಕೊಂಡ್ರೆ 144 ಮೈನಸ್ 16 ಆಗುತ್ತೆ. ಇಲ್ಲಿ 144 ಮೈನಸ್ 16 ಬಂದುಬಿಟ್ಟು x² ಇಸ್ ಈಕ್ವಲ್ಸ್ ಟು 128 ಆಗುತ್ತೆ. ಇಲ್ಲಿ 128 ಆದರೆ ನಾವು ಇಲ್ಲಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ರೂಟ್ 128 ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು 11.3 ಏನೋ ಬರುತ್ತೆ. ಇದು ರೂಟ್ನ ಸಾಲ್ವ್ ಮಾಡಿದರೆ 11.3 ಬರುತ್ತೆ ಎಕ್ಸ್ ವ್ಯಾಲ್ಯೂ. ಸೊ 11.3 ನಾವು ಯಾವ ಡೆಸಿಮಲಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸಲ್ಲಿದೆ ಅಂತ ನೋಡಬೇಕು ಆಪ್ಷನಲ್ಲಿ. ಸೊ 11.3 ಇಲ್ಲಿ ನಿಯರೆಸ್ಟ್ ಲೆಂತ್ ಬಂದುಬಿಟ್ಟು ಸೊ 13.9 ಆಗುತ್ತೆ. ಸೊ ಅದಕ್ಕೆ ಆಪ್ಷನ್ ಸಿ ಇದಕ್ಕೆ ಆನ್ಸರು. ನೆಕ್ಸ್ಟು 89th ಕ್ವಶನ್. ಸೊ ದ ಝೋನಲ್ ಸಾಯಿಲ್ ಟೈಪ್ ಆಫ್ ಪೆನಿನ್ಸುಲರ್ ಇಂಡಿಯಾ ಬಿಲಾಂಗ್ಸ್ ಟು ಅಂದರೆ ಸೊ ಇಲ್ಲಿ ಬ್ಲ್ಯಾಕ್ ಸಾಯಿಲ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ದ ಏರಿಯಾ ಆಫ್ ಆನ್ ಈಕ್ವಿಲೇಟ್ರಲ್ ಟ್ರಯಾಂಗಲ್ ವಿತ್ ಸೈಡ್ 2√3 ಸೆಂಟಿಮೀಟರ್. ಸೊ ಇಲ್ಲಿ ಸೈಡ್ ಕೊಟ್ಟಿದ್ದಾರೆ, ನಾವು ಏರಿಯಾನ ಫೈಂಡ್ ಔಟ್ ಮಾಡಬೇಕು ಈಕ್ವಿಲೇಟ್ರಲ್ ಟ್ರಯಾಂಗಲ್ದು. ಸೊ ಇದನ್ನು 90th ಕ್ವಶನ್ನು ಸಿಂಪಲಾಗಿ ಸಾಲ್ವ್ ಮಾಡ್ಕೊಂತ ಹೋಗೋಣ. ಸೊ 90th ಕ್ವಶನ್ ಅಲ್ಲಿ ನಮಗೆ ಸೈಡ್ ಕೊಟ್ಟಿದ್ದಾರೆ. ಸೊ ಸೈಡ್ ಎಷ್ಟು ಕೊಟ್ಟಿದ್ದಾರೆ ಅಪ್ಪ ಅಂತಂದರೆ 2√3 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ಈಕ್ವಿಲೇಟ್ರಲ್ ಟ್ರಯಾಂಗಲ್ ಫಾರ್ಮುಲಾ ಬಂದುಬಿಟ್ಟು √3/4 ಸೈಡ್ ಸ್ಕ್ವೇರ್. ಇದು ಏರಿಯಾ ಆಫ್ ಈಕ್ವಿಲೇಟ್ರಲ್ ಟ್ರಯಾಂಗಲ್. ಸೊ ಇಲ್ಲಿ ನಾವು ಜಸ್ಟ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ √3/4 ಅದೇ ಫಾರ್ಮುಲಾ ಕಾನ್ಸ್ಟೆಂಟ್. ಸೊ s² ಅಪ್ಪ ಅಂತಂದರೆ 2√3 ಹೋಲ್ ಸ್ಕ್ವೇರ್. ಇಲ್ಲಿ ನೆಕ್ಸ್ಟ್ √3/4 2² ಅಂತಂದರೆ 4. ಅದೇ ರೀತಿ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟು 3 ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟು √3/4 ಈಸ್ ಈಕ್ವಲ್ √3/4 ಇಂಟು 4 3s are 12. ಸೊ ಇಲ್ಲಿ ನಾವು ಫಸ್ಟು √3 ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಸೊ √3 ವ್ಯಾಲ್ಯೂ ಆಲ್ರೆಡಿ ನಮ್ಗೆ ಗೊತ್ತಿದೆ. √3 ಬಂದುಬಿಟ್ಟು ಎಷ್ಟು ಅಪ್ರಾಕ್ಸಿಮೇಟ್ಲಿ 1.732 ಬರುತ್ತೆ √3 ವ್ಯಾಲ್ಯೂ. ಸೊ 12 ಇಂಟು 1.732
372/4 ಮಾಡಬೇಕಿಲ್ಲಿ. ಕ್ಯಾಲ್ಕುಲೇಷನ್ನ ಇನ್ನೂ ಸಿಂಪ್ಲಿಫೈ ಮಾಡೋದಕ್ಕೋಸ್ಕರ ಇಲ್ಲಿ 4 1s 4 3s ಕ್ಯಾನ್ಸಲ್ ಮಾಡೋಣ. ಸೊ ನೆಕ್ಸ್ಟ್ ಏನು ಬರುತ್ತೆ, 3 × 1.732. ಸೊ 3 2s 6, 3 3s 9, ಅದೇ ರೀತಿ 3 7s 21, 1 2 ಕ್ಯಾರಿ, 3 1s 3 5. ಸೊ ಡೆಸಿಮಲ್ 1 2 3 ಡಿಜಿಟ್ಸ್ ಆದಮೇಲೆ 1 ಡೆಸಿಮಲ್. ಸೊ ಆನ್ಸರ್ ಬಂದುಬಿಟ್ಟು 5.196. ಸೊ ಇದು ಆಪ್ಷನಲ್ಲಿ ಯಾವುದಿದೆ ಅಂತ ನೋಡೋಣ. ಇದು ಬಂದುಬಿಟ್ಟು ಸೊ ಆಪ್ಷನ್ 1 ಇದಕ್ಕೆ ರೈಟ್ ಆನ್ಸರ್ 5.196. ಸೊ ಫಸ್ಟ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟು ದ ವ್ಯಾಲ್ಯೂ ಆಫ್ ಕೆ ಫಾರ್ ವಿಚ್ ದ ಪೇರ್ ಆಫ್ ಈಕ್ವೇಷನ್ಸ್ x + 2y - 3 = 0 ಆ್ಯಂಡ್ 5x + ky + 7 = 0 ಹ್ಯಾಸ್ ನೋ ಸೊಲ್ಯೂಷನ್. ಸೊ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸಲ್ಲಿ ನೋ ಸೊಲ್ಯೂಷನ್ಸ್ ಅಪ್ಪ ಅಂತಂದರೆ ಇಲ್ಲಿ ಒಂದು ಜನರಲ್ ಫಾರಮ್ ಬರುತ್ತೆ. ಸೊ ಆ ಫಾರಮ್ನಲ್ಲಿ ಅಪ್ಲೈ ಮಾಡಿ ನಾವು ಇಲ್ಲಿ ಇದನ್ನು ಸಾಲ್ವ್ ಮಾಡೋಣ. 91 ಕ್ವಶನ್ ಬಂದುಬಿಟ್ಟು ಸೊ ಇಲ್ಲಿ ನೋ ಸೊಲ್ಯೂಷನ್ ಅಂತ ಕೇಳಿರೋದ್ರಿಂದ a1/a2 = b1/b2, ಅದೇ ರೀತಿ c1/c2 ಇಲ್ಲಿ ಈಕ್ವಲ್ ಆಗಲ್ಲ. ಸೊ ಇಲ್ಲಿ ಈಕ್ವಲ್ ಆಗಲ್ಲಪ್ಪ ಅಂತಂದರೆ ನಾವು ಇದನ್ನು ವ್ಯಾಲ್ಯೂ ತಗೊಳ್ಳೋ ಅವಸರ ಇಲ್ಲ. ಸೊ ಅಲ್ಲಿ ಕೊಟ್ಟಿರೋ 2 ಈಕ್ವೇಷನ್ಸ್ ಬಂದುಬಿಟ್ಟು x + 2y - 3 = 0, ಅದೇ ರೀತಿ 5x + ky + 7 = 0. ಸೊ ಇಲ್ಲಿ a ಅಂದರೆ ಫಸ್ಟ್ ಟರ್ಮ್, b ಅಂದರೆ ಸೆಕೆಂಡ್ ಟರ್ಮ್, b ಅಂದರೆ ಸೆಕೆಂಡ್ ಟರ್ಮ್. ಸೊ a1/a2 ಅಂತಂದರೆ a1. ಸೊ ಫಸ್ಟ್ ಈಕ್ವೇಷನಿಂದು ಅದೇ ರೀತಿ ಸೆಕೆಂಡ್ ಈಕ್ವೇಷನ್. ಸೊ ಫಸ್ಟ್ ಈಕ್ವೇಷನ್ ಬಂದುಬಿಟ್ಟು a1 ಆಗುತ್ತೆ. a1 ಅಂದರೆ ಇಲ್ಲಿ ಏನು ನಂಬರ್ ಇಲ್ಲ ಅಂದರೆ ನಾವು 1 ಅಂತ ತಗೊತೀವಿ. ಸೊ 1/5 ಅಂದರೆ a2 ಅಂದರೆ ಇದು. ನೆಕ್ಸ್ಟ್ = b1. ಸೊ b1 ಬಂದುಬಿಟ್ಟು 2. ಅದೇ ರೀತಿ ಕೆ ವ್ಯಾಲ್ಯೂ ನಮಗಿಲ್ಲಿ ಕೊಟ್ಟಿಲ್ಲ. ಸೊ ನಾವಿಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡೋದಾದರೆ k1s k, ಅದೇ ರೀತಿ 5 2s 10. ಸೊ ಕೆ ವ್ಯಾಲ್ಯೂ ಬಂದುಬಿಟ್ಟು 10 ಬರುತ್ತೆ ನಮಗೆ. ಸೊ ಇದು ಬಂದುಬಿಟ್ಟು ಯಾವ ಆಪ್ಷನಲ್ಲಿದೆಯಪ್ಪ ಅಂತಂದರೆ ಕೆ ವ್ಯಾಲ್ಯೂ 10 ಬಂದುಬಿಟ್ಟು ಆಪ್ಷನ್ ಎ. ಸೊ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ 92nd ಕ್ವಶನ್ ನೋಡೋದಾದರೆ ವಿಚ್ ಆಫ್ ದ ಫಾಲೋವಿಂಗ್ ಇಂಪಾರ್ಟೆಂಟ್ ರಿವರ್ಸ್ ಆಫ್ ಇಂಡಿಯಾ ಡಸ್ ನಾಟ್ ಒರಿಜಿನೇಟ್ ಫ್ರಮ್ ದ ವೆಸ್ಟರ್ನ್ ಘಾಟ್ಸ್. ಇಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಯಾವ ರಿವರ್ ಒರಿಜಿನೇಟ್ ಆಗಲ್ಲ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಬಂದುಬಿಟ್ಟು ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್. ಸೊ ಮಹಾನದಿ. ನೆಕ್ಸ್ಟ್ 93rd ಕ್ವಶನ್ ಇಫ್ x ಆ್ಯಂಡ್ y ಆರ್ ಪ್ರೈಮ್ಸ್ ಗ್ರೇಟರ್ ದ್ಯಾನ್ 2 ವಿಚ್ ಆಫ್ ದ ಫಾಲೋವಿಂಗ್ ಮಸ್ಟ್ ಬಿ ಟ್ರೂ. ಅಂದರೆ ಈ ಎಕ್ಸ್ ವೈ ಬಂದುಬಿಟ್ಟು ಪ್ರೈಮ್ಸ್ ಅಂದರೆ ಗ್ರೇಟರ್ ದ್ಯಾನ್ 2. ಸೊ ಗ್ರೇಟರ್ ದ್ಯಾನ್ 2 ಪ್ರೈಮ್ಸ್ ಅಂತಂದರೆ ಎಲ್ಲ ಆಡೇ ಬರುತ್ತೆ. ಸೊ ಇಲ್ಲಿ 93rd ಕ್ವಶನ್ ಸಾಲ್ವ್ ಮಾಡೋಣ. ಸೊ 93rd ಕ್ವಶನ್ ಬಂದುಬಿಟ್ಟು ಅವ್ನು ಏನು ಕೇಳಿದಾನಪ್ಪ ಅಂತಂದರೆ 2 ಎಕ್ಸ್ ಆ್ಯಂಡ್ ವೈ ಎಕ್ಸು ಮತ್ತು ವೈ ಬಂದುಬಿಟ್ಟು 2 ಪ್ರೈಮ್ ನಂಬರ್ಗಳು. ಈ 2 ಪ್ರೈಮ್ ನಂಬರ್ ಬಂದುಬಿಟ್ಟು 2 ಮೇಲೆ ಇರುತ್ತೆ. ಸೊ ಗ್ರೇಟರ್ ದ್ಯಾನ್ 2 ಅಂತಂದರೆ 2 ಮೇಲಿರೋ ಪ್ರೈಮ್ ನಂಬರ್ಸ್ ಇವೆರಡು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಸೊ 3 ಕಂಡೀಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಯಾವುದಪ್ಪ ಅಂತಂದರೆ x + y ಈಸ್ ಇವೆನ್. ಸೊ ಅದೇ ರೀತಿ x × y ಈಸ್ ಆಡ್, ಅದೇ ರೀತಿ x² - y² ಈಸ್ ಇವೆನ್ ಅಂತ ಕೊಟ್ಟಿದ್ದಾರೆ. ಸೊ ಈ 3 ಕಂಡೀಷನ್ಸು ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ಅಂತ ಇವಾಗ ನಾವು ಸಾಲ್ವ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ 2 ಮೇಲಿರೋ ಪ್ರೈಮ್ ಬಂದುಬಿಟ್ಟು 3 5 7 9 ಈ ಥರ ಬರ್ತವೆ. ಇವಾಗ ನಾವು ಈ ನಂಬರ್ಸ್ನೇ ತಗೊಂಡು ಎಕ್ಸಾಂಪಲ್ ನೋಡೋಣ. ಸೊ x + y ಅಂದರೆ ಸೊ ಇವೆರಡನ್ನ ಆ್ಯಡ್ ಮಾಡೋಣ. ಸೊ x + y ಬಂದುಬಿಟ್ಟು 3 + 5 8. ಸೊ ಇದು ಇವನ್. ಸೊ ಈ ಕಂಡೀಷನ್ ಟ್ರೂ ಆಗುತ್ತೆ. ನೆಕ್ಸ್ಟ್ x y ಈಸ್ ಆಡ್. ಸೊ ಇವೆರಡು ನಂಬರ್ ನೋಡೋಣ 5 ಮತ್ತು 7. ಸೊ x y ಅಂತಂದರೆ 5 × 7, 5 7 ಬಂದುಬಿಟ್ಟು 35. ಸೊ ಈ ಕಂಡೀಷನ್ ಕೂಡ ಇದು ಟ್ರೂ ಆಗುತ್ತೆ. ಸೊ x × y ಈಸ್ ಆಡ್, ಈ ಕಂಡೀಷನು ಟ್ರೂ. ಅದೇ ರೀತಿ x² - y² ನೋಡೋಣ. ಸೊ ಇವೆರಡು ನಂಬರ್ ನೋಡೋಣ ಇವಾಗ. ಸೊ x² ಬಂದುಬಿಟ್ಟು 7², ಸೊ 49. ಅದೇ ರೀತಿ 9² ಬಂದುಬಿಟ್ಟು 81. ಸೊ ಇವು 49 - 81 ಮಾಡೋಣ. ಸೊ 49 - 81 ಮಾಡಿದ್ರೆ 32 ಬರುತ್ತೆ. ಸೊ ಇದು ಕೂಡ ಒಂದು ಇವೆನ್. ಸೊ ಈ ಕಂಡೀಷನು ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಈ 3 ಕಂಡೀಷನು ಟ್ರೂ ಆಗುತ್ತೆ. ಸೊ ಈ 3 ಕಂಡೀಷನ್ಸ್ ಟ್ರೂ ಅಂದರೆ ಆಪ್ಷನ್ ಯಾವುದಂದರೆ ಆಪ್ಷನ್ ಡಿ ಇದಕ್ಕೆ ಕರೆಕ್ಟ್ ಆನ್ಸರ್. ಸೊ ಈ ವಿಡಿಯೋ ಇಷ್ಟ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ 94th ಕ್ವಶನಿಂದ ಸಾಲ್ವ್ ಮಾಡ್ಕೊತ ಹೋಗೋಣ. 94th ಕ್ವಶನ್ ಬಂದುಬಿಟ್ಟು ಎ 20 feet by 15 feet swimming pool is surrounded by a 2 feet wide sidewalk. A fence on the edge of the sidewalk encloses the whole pool area. What is the area in square feet of only the sidewalk? ಸೊ ಇಲ್ಲಿ ನಮಗೆ ಬರೀ ಸೈಡ್ ವಾಕಿಂದೊಂದೇ ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ಇಲ್ಲಿ. ಸೊ 94th ಕ್ವಶನ್ ಬಂದುಬಿಟ್ಟು
ಸೊ ಒಂದು ರಫ್ ಡಯಾಗ್ರಾಮ್ ಹಾಕೋಣ. ಸೊ ಇದು ಒಂದು ಸ್ವಿಮ್ಮಿಂಗ್ ಪೂಲ್ ಅಂದ್ಕೊಳ್ರಿ, ರೆಕ್ಟ್ಯಾಂಗಲ್ ಸ್ವಿಮ್ಮಿಂಗ್ ಪೂಲ್. ಸೊ ಇದ್ರ ಸೈಡು 2 ಫೀಟ್ ಸೈಡು ಹಾಕಿದ್ದು. ಸೊ ಇದ್ರ ಲೆಂತು ವೈಡು ಬಿಡ್ತು ಬರ್ಕೊಳ್ಳೋಣ ಫಸ್ಟು. ಸೊ ಲೆಂತ್ ಬಂದುಬಿಟ್ಟು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ 20/15 ಫೀಟ್ ಅಂತಂದರೆ ಲೆಂತ್ ಬಂದುಬಿಟ್ಟು 20 ಫೀಟ್. ಸೊ 20/15 ಫೀಟ್ ಅಪ್ಪ ಅಂದರೆ ಸೊ 20 ಫೀಟ್ ಲೆಂತ್ ಆಗುತ್ತೆ. ಅದೇ ರೀತಿ 15 ಫೀಟು ಬಿಡ್ತಾ ಆಗುತ್ತೆ. ಸೊ ಲೆಂತ್ ಆ್ಯಂಡ್ ಬ್ರೆಡ್ತ್ ಆರ್ ಬಿಡುತ್ತೆ ಯಾವುದೋ ಬರ್ಕೊಂಬಂದು ನೀವು. ಇಲ್ಲಿ ಲೆಂತ್ ಬಂದುಬಿಟ್ಟು 20 ಫೀಟ್ ಇದೆ. 20 ಫೀಟ್ ಪ್ಲಸ್ ನಾವು ಈ ಸೈಡ್ ವಾಕ್ನು ಇದನ್ನು ಕೂಡ ಮೆಜರ್ ಮಾಡಬೇಕು. ಸೊ ಇದೆಷ್ಟಿದೆ 2 ಫೀಟ್ ಇದೆ. ಸೊ ಇಲ್ಲಿ 2 ಫೀಟ್ ಅಂದರೆ ಈ ಸೈಡ್ ಕೂಡ 2 ಫೀಟ್. ಸೊ 20 + 2 + 2 = 24. ಸೊ ನೆಕ್ಸ್ಟ್ ಸೇಮ್ ಅದೇ ರೀತಿ ವಿಡ್ತ್ ಎಷ್ಟಿದೆ 15 ಇದೆ. ಸೊ ಪ್ಲಸ್ ಸೈಡ್ ವಾಕ್ 2 ಫೀಟ್, ಅದೇ ರೀತಿ ಈ ಕಡೆ 2 ಫೀಟ್. ಸೊ ಇದು ಬಂದುಬಿಟ್ಟು 19 ಫೀಟ್ ಆಗುತ್ತೆ. ಸೊ ಲೆಂತ್ 24 ಫೀಟ್, ಅದೇ ರೀತಿ ವಿಡ್ತ್ 19 ಫೀಟ್. ಇದು ಟೋಟಲ್ ಲೆಂತು ಮತ್ತು ವಿಡ್ತ್ ಈ ಸ್ವಿಮ್ಮಿಂಗ್ ಪೂಲಿಂದು. ಇವಾಗ ನಾವು ಏರಿಯಾ ಆಫ್ ಲಾರ್ಜರ್ ರೆಕ್ಟ್ಯಾಂಗಲ್ನ ಫೈಂಡ್ ಔಟ್ ಮಾಡೋಣ. ಸೊ ಏರಿಯಾ ಆಫ್ ಲಾರ್ಜರ್ ರೆಕ್ಟ್ಯಾಂಗಲ್. ಸೊ ಲಾರ್ಜರ್ ರೆಕ್ಟ್ಯಾಂಗಲ್ ಅಪ್ಪ ಅಂತಂದರೆ ಇಲ್ಲಿದು. ಸೊ ಈ ಟೋಟಲ್ ರೆಕ್ಟ್ಯಾಂಗಲ್ ಲಾರ್ಜರ್ ರೆಕ್ಟ್ಯಾಂಗಲ್ ಅಂತೀವಿ. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫಾರ್ಮುಲಾ L/B. ಸೊ ಲೆಂತ್ 24 × 19 ಬಂದುಬಿಟ್ಟು 456 ಫೀಟ್. ಸೊ ಬಿಗ್ ರೆಕ್ಟ್ಯಾಂಗಲ್ ಇಂದ ಬಂದುಬಿಟ್ಟು 456. ಸೊ ಲಾರ್ಜರ್ ರೆಕ್ಟ್ಯಾಂಗಲ್ 456 ಫೀಟ್. ಅದೇ ರೀತಿ ಏರಿಯಾ ಆಫ್ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಸ್ವಿಮ್ಮಿಂಗ್ ಪೂಲ್ ಅಂದರೆ ಇದು. ಸೊ ಓನ್ಲಿ ಈ ರೆಕ್ಟ್ಯಾಂಗಲ್ನ ಫೈಂಡ್ ಔಟ್ ಮಾಡಬೇಕು. ಸೊ ಆ ರೆಕ್ಟ್ಯಾಂಗಲ್ ಎಷ್ಟಿದೆ 20 15. ಸೊ 20 × 15 ಬಂದುಬಿಟ್ಟು 300 ಫೀಟ್. ಸೊ ಸ್ವಿಮ್ಮಿಂಗ್ ಪೂಲಿಂದ ಬಂದುಬಿಟ್ಟು 300 ಫೀಟ್. ಅದೇ ರೀತಿ ಲಾರ್ಜರ್ ರೆಕ್ಟ್ಯಾಂಗಲಿಂದ ಬಂದುಬಿಟ್ಟು 456 ಫೀಟ್ ಆಗುತ್ತೆ. ಅಲ್ಲಿ ನಮಗೆ ಕೇಳಿರೋದು ಓನ್ಲಿ ಸೈಡ್ ವಾಕ್. ಸೊ ಓನ್ಲಿ ಸೈಡ್ ವಾಕ್ ಎಷ್ಟಾಗುತ್ತಪ್ಪ ಇಲ್ಲಿ ಅಂತಂದರೆ ಓನ್ಲಿ ಸೈಡ್ ವಾಕ್ ಈಸ್ 456 - 300. ಸೊ ಲಾರ್ಜರ್ ರೆಕ್ಟ್ಯಾಂಗಲ್ ಮೈನಸ್ ಸ್ಮಾಲ್ ರೆಕ್ಟ್ಯಾಂಗಲ್ ಅಂದರೆ ಸೊ ಈ ಸ್ವಿಮ್ಮಿಂಗ್ ಪೂಲ್ನ ಮ್ಯಾಸ್ ಮಾಡಿದ್ರೆ 156 ಫೀಟ್ ಬರುತ್ತೆ. ಸೊ ಇದು 94% ಆನ್ಸರ್. ಸೊ ಆಪ್ಷನಲ್ಲಿ ನೋಡೋದಾದರೆ ಆಪ್ಷನ್ 1 ಇದಕ್ಕೆ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 95th ಕ್ವಶನ್. ಎ ರೆಗ್ಯುಲರ್ ಪಾಲಿಗಾನ್ ಹ್ಯಾಸ್ ಆನ್ ಇಂಟೀರಿಯರ್ ಆ್ಯಂಗಲ್ ಆಫ್ 135 ಡಿಗ್ರಿ. ಹೌ ಮೆನಿ ಸೈಡ್ಸ್ ಡಸ್ ಇಟ್ ಹ್ಯಾವ್? ಸೊ ಇಲ್ಲಿ ಒಂದು ರೆಗ್ಯುಲರ್ ಪಾಲಿಗಾನ್ ಇದೆ. ಸೊ ಅದ್ರ ಇಂಟೀರಿಯರ್ ಆ್ಯಂಗಲ್ ಬಂದುಬಿಟ್ಟು 135 ಡಿಗ್ರಿ. ನಾ ಇವಾಗ ಸೈಡ್ ಫೈಂಡ್ ಔಟ್ ಮಾಡಬೇಕು ಇದರದ್ದು. ಸೊ 95th ಕ್ವಶನ್ ಇವಾಗ ಸಾಲ್ವ್ ಮಾಡ್ತಾ ಇರೋದು. ಸೊ 95th ಕ್ವಶನ್ ಬಂದುಬಿಟ್ಟು ಫಸ್ಟ್ ಫಾರ್ಮುಲಾ ಬರ್ಕೊಳ್ಳೋಣ. ಸೊ ಫಾರ್ಮುಲಾ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಈಸ್ ಈಕ್ವಲ್ ಟು n-2 ಆಫ್ 180/n. ಇಲ್ಲಿ ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇದು ಫಾರ್ಮುಲಾ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಪಾಲಿಗಾನ್. ಸೊ ಪಾಲಿಗಾನ್ದು ಇದು ಫಾರ್ಮುಲಾ. ಇಲ್ಲಿ ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಈಸ್ ಈಕ್ವಲ್ ಟು 135 ಇಂಟೀರಿಯರ್ ಆ್ಯಂಗಲ್ ನಮಗೆ ಗೊತ್ತಿದೆ. n-2 ಅದೇ ರೀತಿ ಬರ್ಕೊಳ್ಳೋಣ. ಸೊ n ಕೂಡ ಅದೇ ರೀತಿ /180. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 135 × n 135n ಆಗುತ್ತೆ. ಸೊ n-2 × 180. ಅದೇ ರೀತಿ 180 × n 180n - 180 2s are 360. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ 135n ಅದೇ ರೀತಿ. ಸೊ ಇವಾಗ ನೆಕ್ಸ್ಟು 135n - 180n ಈಸ್ ಈಕ್ವಲ್ ಟು 360. ಸೊ 135ನಲ್ಲಿ 180 ಹೋದರೆ 45. ಸೊ 45n ಈಸ್ ಈಕ್ವಲ್ ಟು 360. ಸೊ 5 9s are 5 5s are. ಸೊ 10 5 2s are. ಸೊ 9 1s are. ಸಾರಿ ಇಲ್ಲಿ 5 7s 5 5s ಅಲ್ಲ. ಸೊ 5 7s 35. ಅದೇ ರೀತಿ 1. ಸೊ 5 2s are 10. 9 1s are 9. 9 8s are 72. ಸೊ n ಈಸ್ ಈಕ್ವಲ್ ಟು 8. ಸೊ ನಂಬರ್ ಆಫ್ ಸೈಡ್ಸ್ ಬಂದುಬಿಟ್ಟು 8 ಸೈಡ್ಸ್. ಆಪ್ಷನ್ ನೋಡೋದಾದರೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ಅದೇ ರೀತಿ 96th ಕ್ವಶನ್ ನೋಡೋಣ ಇವಾಗ. ಇಫ್ ಎ ಲೂಪ್ ಇನ್ ಎ ಬೇಸಿಕ್ DC ಜನರೇಟರ್ ಸಡನ್ಲಿ ಬಿಗಿನ್ಸ್ ರೊಟೇಟಿಂಗ್ ಅಟ್ ಎ ಫಾಸ್ಟರ್ ಸ್ಪೀಡ್
ದ ಇಂಡ್ಯೂಸ್ಡ್ ವೋಲ್ಟೇಜ್ ಇನ್ಕ್ರೀಸಸ್. ಸೊ ಇಲ್ಲಿ ಆಪ್ಷನ್ ಬಿ ಇದು ಕರೆಕ್ಟ್ ಆನ್ಸರ್. 97th ಕ್ವಶನ್ ಬಂದ್ಬಿಟ್ಟು ದ ಯೂನಿಟ್ ಆಫ್ ರಿಲಕ್ಟೆನ್ಸ್, ಅಂದರೆ ರಿಲಕ್ಟೆನ್ಸ್ ಇಂದ ಎಸ್ ಐ ಯೂನಿಟ್ ಕೇಳಿದ್ದಾರೆ. ಸೊ ಆಪ್ಷನ್ ಇದಕ್ಕೆ ಕರೆಕ್ಟ್ ಆನ್ಸರು. ಅದೇ ರೀತಿ 98 ನೋಡೋದಾದರೆ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪೊಲರೈಸೇಷನ್, ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ಪೊಲರೈಸೇಷನ್ ಯಾವ ಥರ ಇರುತ್ತಪ್ಪ ಅಂತಂದರೆ ಸೊ ಟ್ರಾನ್ಸ್ಫರ್ ನೇಚರಲ್ಲಿ ಇರುತ್ತೆ ಅದಕ್ಕೆ. ಸೊ ಇದಕ್ಕೆ 98 ಬಂದ್ಬಿಟ್ಟು ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಅದೇ ರೀತಿ 99 ನೋಡೋದಾದರೆ ಪಾಯಿಂಟ್ಸ್ ಎ ಬಿ ಸಿ ಡಿ ಆರ್ ಮಿಡ್ ಪಾಯಿಂಟ್ಸ್ ಆಫ್ ದ ಸೈಡ್ಸ್ ಆಫ್ ದ ಸ್ಕ್ವಯರ್ ಜೆಟ್ಸ್ ಇಫ್ ದ ಏರಿಯಾ ಆಫ್ ದ ಜೆಟ್ಸ್ ಇಸ್ 36 ಆ್ಯಂಡ್ ದ ಏರಿಯಾ ಆಫ್ ಎ ಬಿ ಸಿ ಡಿ. ಸೊ JETS ಅಂದರೆ ಜೆಟ್ಸಿಂದು ಸ್ಕ್ವಯರ್ ಬಂದ್ಬಿಟ್ಟು ಏರಿಯಾ ಕೊಟ್ಟಿದ್ದಾರೆ. ಸೊ ನಾವು ಇವಾಗ ಎ ಬಿ ಸಿ ಡಿ ಏರಿಯಾ ಕಂಡುಹಿಡಿಯಬೇಕು. ಸೊ ಇವಾಗ ಸಾಲ್ವ್ ಮಾಡೋಣ ಇದನ್ನು. 99th ಕ್ವಶನ್ ಬಂದ್ಬಿಟ್ಟು ಶಾರ್ಟ್ ಕಟ್ ಮೆಥಡಲ್ಲಿ ಸಾಲ್ವ್ ಮಾಡೋಣ. ಸೊ ಡಯಾಗ್ರಾಮ್ ನೋಡೋದಾದರೆ ಸೊ ಫಸ್ಟ್ ಸ್ಕ್ವಯರ್ ಕೊಟ್ಟಿದ್ದಾರೆ. ಸೊ ಸ್ಕ್ವಯರ್ JETS. ಸೊ ಇದರೊಳಗಿರೋ ಸ್ಕ್ವಯರ್ ಬಂದ್ಬಿಟ್ಟು ಸೊ ಇದು ಎ ಬಿ ಸಿ ಡಿ ಸ್ಕ್ವಯರ್ ಆಗುತ್ತೆ. ಸೊ ABCD. ಸೊ ಆಲ್ರೆಡಿ ನಮಗೆ ಜೆಟ್ಸಿಂದ ಏರಿಯಾ ಕೊಟ್ಟಿದ್ದಾರೆ. ಸೊ ಈ ಜೆಟ್ಸಿಂದ ಏರಿಯಾ ಎಷ್ಟಪ್ಪ 36. ಸೊ ಇದರೊಳಗಿರೋದ್ರಿಂದ ಸೊ ಇದರ ಹಾಫ್ ಬಂದುಬಿಟ್ಟು 18 ಆಗುತ್ತೆ. ಸೊ 36/2 ಬಂದುಬಿಟ್ಟು 18 ಆಗುತ್ತೆ. ಸೊ ಈ ರೀತಿ ನಾವು ಸಾಲ್ವ್ ಮಾಡಿದರೆ 99th ಕ್ವಶನ್ ಬಂದುಬಿಟ್ಟು ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಅವಾಗ. ಸೊ 100 ಕ್ವಶನ್ ನೋಡೋದಾದರೆ ವಾಟ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ಬೈ ವಿಚ್ 3600 ಬಿ ಡಿವೈಡೆಡ್ ಮೇಕ್ ಇಟ್ ಎ ಪರ್ಫೆಕ್ಟ್ ಕ್ಯೂಬ್. ಸೊ ಪರ್ಫೆಕ್ಟ್ ಕ್ಯೂಬ್ ಆಗೋದಕ್ಕೆ ಯಾವ ಸ್ಮಾಲೆಸ್ಟ್ ನಂಬರ್ನ ಡಿವೈಡ್ ಮಾಡ್ಬೇಕಂತ ಕೇಳಿದ್ದಾರೆ. ಸೊ ಇದನ್ನು ನಾವು ಫ್ಯಾಕ್ಟ್ರೈಸೇಷನ್ ಮೆಥಡಿಂದ ಮಾಡೋಣ. ಸೊ 100 ಕ್ವಶನ್ನ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ಮಾಡೋದಾದರೆ ಸೊ 3600. ಸೊ ಇದನ್ನು 2 ಇಂದ ಫ್ಯಾಕ್ಟ್ರೈಸ್ ಮಾಡೋದಾದರೆ 2 1s 2 18s. ಸೊ ಅದೇ ರೀತಿ 2 900s. ನೆಕ್ಸ್ಟ್ ಇಲ್ಲಿ ಇವಾಗ 2 4 50. ಸೊ ಫ್ಯಾಕ್ಟ್ರೈಸೇಷನ್ ಈಗ ಆಲ್ರೆಡಿ ಗೊತ್ತಿದೆ ಅಂತ ನಾನು ಸ್ಪೀಡಾಗಿ ಮಾಡ್ಕೊಂಡು ಹೋಗ್ತಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಅದೇ ರೀತಿ 2 5s. ಸೊ ಇಲ್ಲಿ 5 ಬಂದಿರೋದ್ರಿಂದ ಲಾಸ್ಟ್ ಡಿಜಿಟ್ ಇವಾಗ 2 ಟೇಬಲ್ ತಗೊಳಕ್ಕಾಗಲ್ಲ. ಸೊ 3 ಟೇಬಲ್ ತಗೊಳೋದಾದರೆ 3 7s 21. ಸೊ 1 ಉಳಿಯುತ್ತೆ 15 ಆಗುತ್ತೆ. 3 5s 15. 3 2s 6. ಅದೇ ರೀತಿ 1 ಉಳಿಯುತ್ತೆ 15. 3 5s 15. ಸೊ ಇವಾಗ ನೆಕ್ಸ್ಟು 3 ಟೇಬಲ್ ಬರೋಲ್ಲ. ಸೊ ಇವಾಗ ನೆಕ್ಸ್ಟ್ 5 ಟೇಬಲ್. ಸೊ 5 5s 25. ಅದೇ ರೀತಿ 5 1s 5. ಸೊ ಇವಾಗ ಈ ಫ್ಯಾಕ್ಟರ್ಸ್ನೆಲ್ಲ ಒಂದು ಸೈಡ್ ಬರ್ಕೊಳೋದಾದರೆ 2 × 2 × 2 × 2 × 3 × 3 × 5 × 5. ಅವರು ಕ್ಯೂಬ್ ಕೇಳಿರೋದ್ರಿಂದ ನಾವು ಈ 3 2ಸ್ನ ತೆಗಿತೀವಿ. ಸೊ ಇವಾಗ ಉಳಿದಿರೋದೆಷ್ಟು 1 2 ಅದೇ ರೀತಿ 3 ಸ್ಕ್ವಯರ್ ಮತ್ತು 5 ಸ್ಕ್ವಯರ್. ಸೊ 5 ಸ್ಕ್ವಯರ್ 2 5 ಇದಾವೆ ಇಲ್ಲಿ. ಸೊ ಇವಾಗ 2 × 3 3s 9. ಅದೇ ರೀತಿ 5 5s 25. ಸೊ ಇವಾಗ ಈ ಮೂರನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮಗೆ ಬರೋ ಆನ್ಸರು 450. ಸೊ ಆಪ್ಷನಲ್ಲಿ ನೋಡೋಣ ಯಾವ ಆಪ್ಷನ್ ಐತೆ ಅಂತ. ಸೊ 100 ಕ್ವಶನ್ ಬಂದುಬಿಟ್ಟು ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ 450. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು 101 ಕ್ವಶನಿಂದ ಕಂಟಿನ್ಯೂ ಮಾಡೋಣ. ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ.